ಮಾಸ್ಟರ್ಸ್, ಈಗ ಆ, ಈಗಾಗಲೇ ನಾವು ಭೌತಿಕ ಅಮರತ್ವ, ಚಿರಂಜೀವತ್ವ ಬಗ್ಗೆ ನಾವು ತಿಳ್ಕೊಂತ ಬಂದಿದ್ವಿ. ಇವತ್ತಿನ ಈ ಜ್ಞಾನ ಸಂದೇಶ ಭಾಗವಾಗಿ ಇನ್ನಷ್ಟು ಸ್ವಲ್ಪ ಜ್ಞಾನ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಚಿರಂಜೀವತ್ವ, ಅಮರತ್ವ, ಭೌತಿಕ ಅಮರತ್ವ. ಇದರಲ್ಲಿ ಪ್ರಧಾನವಾಗಿ ಈ ಅಮರತ್ವ ಬಗ್ಗೆ, ಭೌತಿಕ ಚಿರಂಜೀವತ್ವ ಬಗ್ಗೆ ಹೇಳಿರುವಂತ ಒಂದು ಮಾಸ್ಟರ್, ಪಾಶ್ಚಾತ್ಯ ಮಾಸ್ಟರು ಅಂದ್ರೆ ಈಗಾಗಲೇ ನಾನು ಹೇಳಿದ್ದೀನಿ, 7 ಸಪ್ತ ಋಷಿಗಳು ಈಗಾಗಲೇ ಅವರ ಚಿರಂಜೀವತ್ವವನ್ನು ಸಾಗಿಸ್ತಾ ಇದ್ದಾರೆ. ಹನುಮನ್ ಆಗ್ಬೋದು, ಕೃಪಾಚಾರ್ಯ ಮಹರ್ಷಿ ಆಗ್ಬೋದು, ಆ ರೀತಿಯಲ್ಲಿ ವೇದವ್ಯಾಸ ಆಗ್ಬೋದು. ಈ ರೀತಿಯಲ್ಲಿ 7 ಮಾಸ್ಟರ್ಸು ಅವರು ಭೌತಿಕ ಅಮರತ್ವ, ಚಿರಂಜೀವತ್ವ ಹೊಂದಿದ್ದಾರೆ. ಇದು ನಮ್ಗೆ ಗೊತ್ತಿರೋ ವಿಷಯ. ನಮ್ಮ ಅಂದ್ರೆ ಪುರಾಣಗಳ, ಈ ಪುರಾಣ ಸಾಹಿತ್ಯ ಬಗ್ಗೆ ಅದರಿಂದ ಆಧಾರ ಅಂದ್ರೆ ಈ ವೇದಗಳು, ಪುರಾಣಗಳಿಂದ ನಮ್ಮ ಇಂದಿನ ಸಂಸ್ಕೃತಿಯಿಂದ ಬಂದಿರುವಂಥದ್ದು. ಇದು ನಮಗೆ ನಂಬಿಕೆ ಇದೆ. ಯಾಕಂದ್ರೆ ಈ 7 ಋಷಿಗಳು ಹೊಂದಿದ್ದಾರೆ, ಖಂಡಿತ. ಹನುಮಾನ್ ಹೊಂದಿದ್ದಾರೆ ಅಲ್ವಾ? ಅದೇ ರೀತಿಯಲ್ಲಿ ಪಾಶ್ಚಾತ್ಯ ದೇಶದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಒಂದು ಮಾಸ್ಟರ್ ಲಿಂಡಾ ಗುಡ್ಮೆನ್, ಅವರು ಅಂದ್ರೆ ಮಹಿಳೆಯರು, ಸ್ತ್ರೀ, ಅವರು ಅದ್ಭುತವಾದ ಮಾಸ್ಟರ್. ಅವ್ರೇನ್ ಮಾಡಿದಂದ್ರೆ 300 ವರ್ಷ ಬದುಕಿದ್ದಾರೆ. 1995 ಅವರ ದೇಹವನ್ನು ತ್ಯಾಜ್ಯ ಮಾಡಿದ್ದಾರೆ. ಆದರೆ 1995 ಅಕ್ಟೋಬರ್ ತ್ಯಾಜ್ಯ ಮಾಡಿದ್ದಾರೆ. ಅಷ್ಟುವರೆಗೂ ಅವ್ರ ವಯಸ್ಸು ಎಷ್ಟಪ್ಪ ಅಂತಂದ್ರೆ 300 ವರ್ಷ. ಅವರು ಬರೆದಿರುವಂತ ಬುಕ್, ಲಿಂಡಾ ಗುಡ್ಮೆನ್ ಬರೆದಿರುವಂತ ಬುಕ್ ಪ್ರತಿಯೊಬ್ಬರು ಓದಿ, ದಯವಿಟ್ಟು ನೀವು ತರಿಸ್ಕೊಳ್ಳಿ ಈ ಅಮೆಜಾನ್ ಇಂದ. ಸ್ಟಾರ್ ಸೈನ್ಸ್ ಬರ್ಕೊಳ್ಳಿ, ಸ್ಟಾರ್ ಸೈನ್ಸ್, STARSIGNS. ಅದನ್ನು ಸಂಗ್ರಹಣ ಮಾಡಿ ನಮ್ಮ ಗುರುಗಳು ತೆಲುಗಲ್ಲಿ ಬರೆದಿದ್ದಾರೆ. ಇದು ನೋಡಿ, ಚಿರಂಜೀವತ್ವ ಅಂತ. ಇದು ಕನ್ನಡದಲ್ಲಿ ಇಲ್ಲ ಅಂದ್ರೆ ನಾವು ಬೇಕಂದ್ರೆ ಅನುವಾದ ಮಾಡೋಣ. ಯಾರನ್ನ ನಮ್ಮ ವೇದಿಕದಲ್ಲಿರುವಂಥ ಮಾಸ್ಟರ್ಸ್ ಬೇಕಂದ್ರೆ ಅನುವಾದ ಮಾಡ್ಬೋದು. ನಾನು ಕೇಳ್ತೀನಿ, ಇವತ್ತು ಇದು ಅನುವಾದ ಆಗಿದೆಯಾ, ಈಗಾಗಲೇ ಇಲ್ಲ ಅಂತ. ಇದು ಚಿರಂಜೀವತ್ವ, ಚಿರಂಜೀವತ್ವಂ ಅಂತ ಒಂದು ಬರ್ತಾರೆ. ಇದು ನಮ್ಮ ಗುರುಗಳು ಪತ್ರಿ ಸರ್ ಬರೆದಿರೋದು. ಇದ್ರ ಬಗ್ಗೆ ಸಂಗ್ರಹಣ ಮಾಡಿ ಆ ದೊಡ್ಡ ಬುಕ್ ಅದು, ಲಿಂಡಾ ಗುಡ್ಮೆನ್ ಸ್ಟಾರ್ ಸೈನ್ಸ್ ಅನ್ನೋದು. ಅದನ್ನು ನೋಡಿ ಈ ಬುಕ್ ಬರೆದಿರೋದು ಸರ್. ಓಕೆ, ಸೊ ಅದರಿಂದ ನಾವು ತಿಳ್ಕೊಂತ ಹೋದ್ರೆ ಅದ್ಭುತ ವಿಷಯಗಳಿದೆ. ಅವರು ಈ ಚಿರಂಜೀವತ್ವ ಬಗ್ಗೆ ಪೂರ್ತಿ ಅಂದ್ರೆ ಒಂಥರ ವಿವರವಾಗಿ ಹೇಳ್ಕೊಟ್ಟಿದ್ದಾರೆ ಆ ಬುಕ್ ಅಲ್ಲಿ. ಇಂಗ್ಲಿಷ್ ಬರೋರು, ಇಂಗ್ಲಿಷ್ ಅರ್ಥ ಮಾಡ್ಕೊಂಡ್ರೆಲ್ಲ ದಯವಿಟ್ಟು ಸ್ಟಾರ್ ಸೈನ್ ಬುಕ್ ಓದಿ ನಿಮ್ಮ ನಿಮ್ಮ ಮತ್ತೆ ಅನಿಸಿಕೆ, ನಿಮ್ಮ ಅನುಭವ ಹಂಚ್ಕೊಂತ ಹೋಗಿ ಫ್ಯೂಚರ್ ಅಲ್ಲಿ. ಸೊ ಇದು ತೆಲುಗಲ್ಲಿದೆ. ತೆಲುಗು ಬರೋರು ಖಂಡಿತ ಈ ಬುಕ್ನು ಬೇಕಾದ್ರೆ ಮಾತಾರ್ ಫೌಂಡೇಶನ್ ತಗೊಳ್ಳಿ. ಕನ್ನಡ ಅಂದ್ರೆ ಕನ್ನಡ ಇಲ್ಲ, ಅದು ಲಭ್ಯವಾದ ಮೇಲೆ ಮತ್ತೆ ಎಲ್ಲರಿಗೂ ಹಂಚ್ಕೊಡ್ತೀವಿ. ರೈಟ್. ಈಗ ಈ ಅಮರತ್ವ ಬಗ್ಗೆ ಇನ್ನು ಸ್ವಲ್ಪ ತಿಳ್ಕೊಂಡ್ರೆ ಸ್ನೇಹಿತರೆ, ಏನಾಗತ್ತಂದ್ರೆ, ಈ ಉದಾಹರಣೆಗೆ ಇದು ಯಾವ ರೀತಿಯಲ್ಲಿ ನಮ್ಮ ಮನಸ್ಸಿಂದ ತೊಲಗಿಸ್ಬೇಕು ಈ ಮರಣದ ಬಗ್ಗೆ ಅಂತಂದ್ರೆ, ಇದು ಅತಿ ಮುಖ್ಯವಾದದ್ದು. ಮರಣವೇ ಒಂದು ಶಾಸನ ಆಗ್ಬಿಟ್ಟಿದೆ ನಮಗೆ. ಮರಣವೇ ಶಾಶ್ವತ ಅಂತ ನಂಬುತ್ತಾ ಇದೀವಿ. ಆ ನಂಬಿಕೆನೇ ನಮ್ಮನ್ನು ಮರಣ ಕಡೆ ತಗೊಂಡು ಹೋಗ್ತಾ ಇದೆ. ಇದನ್ನ ಅರ್ಥ ಮಾಡ್ಕೋಬೇಕು ಚೆನ್ನಾಗಿ. ಒಂದು ಉದಾಹರಣೆಗೆ, ಒಂದು ಭವನ ಇದೆ, ಭವನ ಕಟ್ಟಿದ್ದಾರೆ. ಆದರೆ ನೇಲ ಮೇಲೆ ಒಂದು ಭವನ ಕಟ್ಟಿದ್ದಾರೆ. ಆ ಭವನವನ್ನು ತೊಲಗಿಸಿ ಅದ್ರ ಮೇಲೆ ಮತ್ತೆ ಹೊಸ ಭವನ ಕಟ್ಟಬೇಕಂದ್ರೆ ಏನ್ ಮಾಡಬೇಕು? ಅದು ಯಾವುದಕ್ಕೂ ಒಂದು ದೊಡ್ಡ ಡೈನಮೈಟು ಏನೋ ಇಟ್ಬಿಟ್ಟು ಅದನ್ನು ಮೊದಲನೇದಾಗಿ ಒಂದು ಡೆಮಾಲಿಸ್ ಮಾಡಬೇಕು. ಹಳೆ ಭವನ ಕಟ್ಟಡ ಏನಿದೆಯೋ ಅದನ್ನು ತೊಲಗಿಸ್ಬೇಕು. ಆದ್ರೆ ಅದು ತೊಲಗಿಸಿದ ಮೇಲೆ ಹೊಸ ಭವನ ಕಟ್ಬೋದು. ಆ ರೀತಿಯಲ್ಲಿ ನಮ್ಮ ಜೀವನ ಆಗಿದೆ. ಈಗಾಗಲೇ ನಮ್ಮಲ್ಲಿ ಪ್ರೋಗ್ರಾಮ್ ಆಗ್ಬಿಟ್ಟಿದೆ ನಮ್ಮ ಜೀವನದಲ್ಲಿ. ಏನು ಅಂತಂದ್ರೆ, ಮರಣ ಸತ್ಯ, ಮರಣ ತಥ್ಯ, ತಥ್ಯ ಸತ್ಯ ಅಂತ ನಾವು ಯಾವಾಗ ಒಳಗಡೆ ಹೋಗ್ಬಿಟ್ಟಿದೆಯೋ ಅದನ್ನೆಲ್ಲ ತೊಲಗಿಸ್ಬೇಕಂದ್ರೆ ಒಂಥರ ಡೈನಮೈಟ್ ತರ, ಆ ಡೈನಮೈಟ್ ತರ ಇರುವಂಥದ್ದು, ಅದನ್ನು ನಾವು ಉಪಯೋಗಿಸಿ, ಅಂತ ಜ್ಞಾನವನ್ನು ಉಪಯೋಗಿಸಿ, ಇಂಥ ಜ್ಞಾನವನ್ನು, ಅಮರತ್ವ, ಚಿರಂಜೀವತ್ವ ಜ್ಞಾನವನ್ನು ಉಪಯೋಗಿಸ್ಕೊಂಡು ಆ ಇರೋಂಥ ಆ ಮರಣವೇ ಸತ್ಯ ಅಂತ ಅನ್ನೋದು ತೊಲಗಿಸ್ಕೊಂಡಿದ್ರೆ, ಆ ಹಳೆ ಕಟ್ಟಡವನ್ನು ತೊಲಗಿಸಿದ್ರೆ ಹೊಸ ಕಟ್ಟಡ ಸಾಧ್ಯವಾಗತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಅಂದ್ರೆ ನಮ್ಮ ಮೆದುಳು ಒಳಗಡೆ ಇರುವಂತ ಈ ಯೋಚನಾ ವಿಧಾನ ಕಂಪ್ಲೀಟ್ ಚೇಂಜ್ ಆಗ್ಬೇಕಾಗತ್ತೆ. ಇದೊಂದು ಅಂದ್ರೆ ಏನ್ ಹೇಳ್ತಾರಂದ್ರೆ, ಈ ಈ ಯಾವುದು ಮರಣ ಅಂತ ಇದೆಯೋ ಒಂದು ಅಸತ್ಯ ಪ್ರಚಾರ ಆಗಿದೆ ಈಗಾಗಲೇ. ಈ ಅಸತ್ಯ ಪ್ರಚಾರದಿಂದ ಎಲ್ಲರೂ ಪ್ರೋಗ್ರಾಮ್ ಆಗ್ಬಿಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಅಂದ್ರೆ ಮೆದುಳಲ್ಲಿ ಮತ್ತೆ ಬದಲಾವಣೆ ಬರಬೇಕು. ನಿಮ್ಮ ಮೆದುಳು ಒಳಗಡೆ ಈ ಹೊಸ ಯೋಚನ, ಈ ನವ ಯೋಚನೆ ಅನ್ನೋದು ಮತ್ತೆ ಶುರು ಆಗಿ ಅದನ್ನು ಬೆಳೆಸ್ಕೋಬೇಕಾಗತ್ತೆ ಅನ್ನೋದು, ಅದು ಅದ್ಭುತವಾದ ವಿಷಯ. ಆಮೇಲೆ ಈ ಚಿರಂಜೀವತ್ವ ಅನ್ನೋದೇನು ಗೊತ್ತಾ? ಇದು ಅಸಾಧಾರಣ, ಅಂದ್ರೆ
ಒಂಥರ ಚಿರಂಜೀವತ್ವ ಅನ್ನೋದು ಅಸಾಧಾರಣ, ಸಾಧ್ಯವಾಗಲ್ಲ. ಇಂಥ ಆ, ಇಂಥ ವಿಷಯಗಳು ಏನಾಗಿದೆ ಅಂದರೆ ಈಗಾಗಲೇ ನಮ್ಮ ಒಳಗಡೆ ಹೆಚ್ಚಾಗಿ ಸೇರ್ಕೊಂಡಿದೆ. ಅದಕ್ಕೋಸ್ಕರ ಏನಾಗ್ತಾ ಇದೆ ಅಂದರೆ ಈ ಭೂಮಿ ಮೇಲೆ ಪ್ರತಿಯೊಬ್ಬರು ಮರಣ ಹೊಂದೋದು ಸತ್ಯವಾಗ್ತಾ ಇದೆ. ಮರಣ ಅನ್ನೋದು ಯಾಕೆ ಬರ್ತಾ ಇದೆ ಅಂದರೆ ನಮ್ಮಲ್ಲಿ ಇಂಥವೆಲ್ಲ ಈ ಚಿರಂಜೀವತ್ವ ಅಸಾಧಾರಣ, ಇದು ಆಗಲ್ಲ, ಸಾಧ್ಯವಿಲ್ಲ ಅಂತ ಅನ್ನೋದು ಇದು ಆಲ್ರೆಡಿ ಸೇರಿಸ್ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೋಬೇಕು ನಾವು. ಓಕೆ. ಆಮೇಲೆ ಈ ಅಮರತ್ವ ಹೊಂದಿರುವಂತ ಸ್ತ್ರೀ ಪುರುಷ ಏನಿದಾರೋ ಅವರು ಸಂಗಮ ಮಾಡಬಾರ್ದ ಅಂತಂದ್ರೆ ಅಂತ ಏನು ನಿಯಮ ಇಲ್ಲ. ಅವರು ಆರಾಮಾಗಿ ಅಮರತ್ವ ಹೊಂದಿರೋರು ಅವ್ರನ್ನೂ ಮಕ್ಕಳು ಹುಟ್ಟಿಸ್ಬೋದು. ಮತ್ತೆ ಈ ಅಮರತ್ವ ಹೊಂದಿದ್ರೆ ಎಲ್ಲರೂ ಅಮರತ್ವದಲ್ಲಿ ಇದ್ರೆ ಚಿರಂಜೀವತ್ವ ಇದ್ರೆ ಈ ಭೂಮಿ ಮೇಲೆ ನಾವು ಕಾಲು ಹಿಡಿಯೋಕ್ಕೂ ಜಾಗ ಇರಲ್ಲ ಅಂತನೂ ಹೇಳ್ತಾ ಇರ್ತಾರೆ. ಇದನ್ನು ಒಂಥರ ಇವೆಲ್ಲ ಕಲ್ಪಿತಗಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೂ ನಿಮ್ಗೆ ಆನ್ಸರು ಈ ಬುಕ್ ಎಲ್ಲ ನಾನು ಫಿನಿಶ್ ಮಾಡುವಾಗ ನಿಮ್ಗೆ ಸಿಗತ್ತೆ. ಈಗಾಗ ಅಂದ್ರೆ ಸ್ವಲ್ಪ ನೀವು ತಾಳ್ಮೆಯಲ್ಲಿ ಕೇಳಿಸ್ಕೋಬೇಕೆಲ್ಲ. ಆದ್ರೆ ನಾವು ಹೇಳ್ತಾ ಇರ್ತೀವಲ್ಲ, ಎಷ್ಟು ಜನ ಅಂದ್ರೆ ಎಲ್ಲರೂ ಅಮರತ್ವ ಆದ್ರೆ ಯಾರು ಈ ಭೂಮಿನ ಬಿಟ್ಟು ಹೋಗ್ತಾ ಇಲ್ಲ ಅಂದ್ರೆ ಅವಾಗ ಏನಾಗುತ್ತೆ, ಭೂಮಿ ಮೇಲೆ ಒಂದು ಕಾಲು ಹಿಡಿಯೋಕ್ಕೂ ಆಗಲ್ಲ, ಹುಲ್ಲಾಗ್ಬಿಡ್ತದೆ. ಅದಕ್ಕೋಸ್ಕರ ಈ ಮರಣವೇ ಒಳ್ಳೇದು, ಮರಣ ಆಗಿದ್ರೇನೆ ಒಳ್ಳೇದು ಅಂತ ನಾವು ಭಾವಿಸ್ತೀವಿ ಅಷ್ಟೇ. ಬಟ್ ಆದ್ರೆ ಆ ಜ್ಞಾನ ಬೇರೆ ಇದೆ. ಆ ಜ್ಞಾನ ಅರ್ಥ ಮಾಡ್ಕೊಳಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕಾಗತ್ತೆ. ಅದನ್ನು ಅವಾಗ ಅರ್ಥ ಮಾಡ್ಕೋಣ ಖಂಡಿತವಾಗಿ. ಸೊ ಇಲ್ಲೇನಾಗತ್ತಂದ್ರೆ ಇದು ಪರಸ್ಪರ ವಿರುದ್ಧ ಸಿದ್ಧಾಂತ ಅಲ್ವಾ. ಒಂದು ಕಡೆ ಹೆಚ್ಚಾಗಿದ್ರು ಪರವಾಗಿಲ್ಲ, ಜನಾಭ ಹೆಚ್ಚಾಗಿದ್ರು ಏನಾಗಲ್ಲ ಅಂತ ನಾವ್ ಹೇಳ್ತಾ ಇದ್ವಿ. ಇನ್ನೊಂದು ಕಡೆ ಅಮರತ್ವ ಅನ್ನೋದು ಖಂಡಿತ ಇದ್ರೆ ಇವು ಜನಾಭ ಹೆಚ್ಚಾದ್ರೂ ಏನೂ ಆಗಲ್ಲ. ಇನ್ನೊಂದು ಕಡೆ ಮರಣವಿದ್ರೆ ಉತ್ತಮ ಅಲ್ಲ ಈ ಭೂಗ್ರಹಕ್ಕೆ ಅಂತ ಎರಡು ವಿರುದ್ಧವಾಗಿರತ್ತೆ. ಆದ್ರೆ ನಿಮ್ಗೆ ಆ ಜ್ಞಾನ ಸಿಗ್ಬೇಕಂದ್ರೆ ನೀವು ಫಸ್ಟ್ ತಯಾರಾಗ್ಬೇಕು. ಈ ಮನಸ್ಸಲ್ಲಿ ಅಂದ್ರೆ ನೀವು ಮಾನಸಿಕವಾಗಿ ನೀವು ತಯಾರಾದ್ರೆ, ಒಂಥರ ಹೇಳ್ತೀವಲ್ಲ, ಶಿಷ್ಯರು ಸಿದ್ಧವಾಗ ಮಾಸ್ಟರ್ ಪ್ರತ್ಯಕ್ಷವಾಗ್ತಾರೆ ಅಂತ ಒಂದು ಸಾಮೆತೆ ಇದೆ ಅಲ್ವಾ, ಒಂದು ಪ್ರೋವರ್ಬ್ ಇದೆ. ಸೊ ಆ ರೀತಿಯಲ್ಲಿ ಆಗತ್ತೆ. ಅಂದ್ರೆ ನೀವು ಸಿದ್ಧವಾಗಿ ಫಸ್ಟ್ ಮಾನಸಿಕವಾಗಿ ಸಿದ್ಧವಾಗಿ ಅಮರತ್ವಕ್ಕೋಸ್ಕರ, ಚಿರಂಜೀವಿತ್ವಕ್ಕೋಸ್ಕರ ಮಾನಸಿಕವಾಗಿ ನಿಧಾನವಾಗಿ ಹಂತವಾಗಿ ಜ್ಞಾನ ತಿಳ್ಕೊಂತ ಸಿದ್ಧವಾಗಿ ಫಸ್ಟ್. ಆವಾಗ ನಿಮ್ಗೆ ಆ ಜ್ಞಾನ ಸಿಗತ್ತೆ. ಅಂತ ಮಾಸ್ಟರ್ ನಿಮ್ಗೆ ಪ್ರತ್ಯಕ್ಷವಾಗ್ತಾರೆ. ಈಗ ಈ ವೇದಿಕೆಯಿಂದ ಅದೇ ಆಗ್ತಾ ಇದೆ. ಯಾರ್ಯಾರು ಸಿದ್ಧವಾಗ್ತಾರೋ ನಿಧಾನವಾಗಿ ಅವರೆಲ್ಲ ಇಲ್ಲಿ ನಿಮ್ಗೆ ಕೇಳಿಸ್ಕೊಳ್ಳೋದು ಅವಕಾಶ ಸಿಕ್ಕಿದೆ. ನಿಮ್ಗೆ ಯಾಕೆ ಕೇಳಿಸ್ಕೊಳ್ಳೋಕೆ ಸಿಕ್ಕಿದೆ ಅಂದ್ರೆ ಈಗಾಗಲೇ ಒಂದು 20 ಮಾಸ್ಟರ್ಸು ಬಿಟ್ಟಿದ್ದಾರೆ ವೇದಿಕೆಯನ್ನು. ಅಂದ್ರೆ ಅವರು ಏನೋ ಕೆಲಸಕ್ಕೋಸ್ಕರ ಬಿಟ್ಟಿರ್ತಾರೆ. ಆದ್ರೆ ಅವ್ರಿಗೆ ಈ ಜ್ಞಾನ ಪಡೆಯಕ್ಕೆ ಅವರಲ್ಲಿ ಸಿದ್ಧತೆ ಇಲ್ಲ ಅಂತ ಅರ್ಥ. ನಿಮ್ಗೆ ಸಿದ್ಧತೆ ಇದೆ ಅಂತ ಅರ್ಥ ಏನಂದ್ರೆ ನೀವು ಈ ಜ್ಞಾನ ಪಡಿಬೇಕು, ನೀವುನು ಆ ರೀತಿಯಲ್ಲಿ ಬೆಳವಣಿಗೆ ಆಗ್ಬೇಕು, ಅಮರತ್ವ ಕಡೆ ಅಜ್ಜಿಗಲ್ ಹಾಕ್ಬೇಕು ಅಂದ್ರೆ ಹೆಜ್ಜಿಗಲ್ ಹಾಕ್ಬೇಕಂತ ಒಂದು ಇದೆ ನಿಮ್ಮ ಪ್ರಾಣಿಕದಲ್ಲಿ ಇದೆ. ಅದಕ್ಕೋಸ್ಕರ ಕೇಳಿಸ್ಕೊಂತಾ ಇದ್ದೀರಾ. ಈ ರೀತಿಯಲ್ಲಿ ಈಗೇನಾಗಿದ್ರೆ ಚಿರಂಜೀವತ್ವ ಯಾರು ಸಾಧ್ಯವಾಗತ್ತೆ, ಮುಂಚೆ ಇಂದಿನ ದಿವಸ ಅನ್ಕೊಂತಾ ಇದ್ವಿ ಅಂದ್ರೆ ಯಾರೋ ಮತಸ್ಥಾಪಿಕರು, ದೊಡ್ಡ ದೊಡ್ಡ ಸಾಧಕರು, ಇವರು ಮಾತ್ರ ಸಾಧ್ಯವಾಗ್ತದೆ. ಮಿಕ್ಕಿದವ್ರಿಗೆಲ್ಲ ಈ ಅಮರತ್ವ ಅನ್ನೋದು ಒಂದು ದೂರವಾಗಿರುವಂತ ಆಸೆ, ಕೋರಿಕೆ ಅಂತ ಹೇಳ್ತಾ ಇದ್ರು. ಅದನ್ನು ಆ ರೀತಿಯಲ್ಲ ಸ್ನೇಹಿತರೆ. ಓಕೆ, ಅದನ್ನು ಅರ್ಥ ಮಾಡ್ಕೋಬಹುದು. ಇನ್ನೊಂದೇನಂದ್ರೆ ಈ ಚಿರಂಜೀವತ್ವ ಈ ಪದಾರ್ಥ ಜ್ಞಾನ ಅಂದ್ರೆ ಒಂದು ಪದಾರ್ಥ, ಇದು ನಮ್ಮ ದೇಹ ಒಂದು ಪದಾರ್ಥ. ಈ ಪದಾರ್ಥವೇ ಶಾಶ್ವತವಾಗಿ ಅನಂತ ಜೀವನ ಕೊನಸಾಗಿದ್ದಂಥದ್ದು ನಾವು ಅರ್ಥ ಮಾಡ್ಕೋಬಹುದು. ಅಂದ್ರೆ ಈ ಚಿರಂಜೀವತ್ವ ಅನ್ನೋದು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಪದಾರ್ಥ ಜ್ಞಾನ, ಅದು ಕೂಡಿರುವಂತ ಅನಂತ ಜೀವನ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈ ಮರಣ ಅನ್ನುವಂಥದ್ದು ಒಂದು ತಪ್ಪಾಗಿರುವಂತ ಸಿದ್ಧಾಂತ, ಅರ್ಥ ಮಾಡ್ಕೊರಿ. ಒಂದು ಕಪಟ ಸಿದ್ಧಾಂತ ಇದೆ. ಮರಣ ಅಂತ ಅನ್ನೋದು ಕಪಟ ಸಿದ್ಧಾಂತ, ತಪ್ಪು ಸಿದ್ಧಾಂತ ಅಂತ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇಲ್ಲೇನಾಗಿದೆ, ಅನೇಕ ಮತಗಳು ಈ ಮರಣ ಸಿದ್ಧಾಂತವನ್ನು ನಂಬ್ಕೊಂಡು ಅನೇಕ ರೀತಿಯಲ್ಲಿ ಬಿಸ್ನೆಸ್ ಮಾಡಿದೆ. ಈ ಮರಣ ಸಿದ್ಧಾಂತವನ್ನೇ ನಂಬ್ಕೊಂಡು ಅದನ್ನೇ ಎಲ್ಲಾ ಕಡೆ ವ್ಯಾಪ್ತಿಸಿ ಇದನ್ನು ಬಳಸ್ಕೊಂಡು ಏನ್ ಮಾಡಿದ್ದಾರೆ, ಈ ಮತ ದೊಡ್ಡವರು, ಮತ ಸ್ಥಾಪಿಕರು, ಈ ಮಠಾಧೀಶರು ನೋಡ್ತಾ ಇರ್ತೀವಲ್ಲ, ಅವರೆಲ್ಲ ಈ ಮರಣ ಭಯನೇ ನಿಮ್ಗೆ ತೋರಿಸಿ, ನಿಮ್ಗೆ ಮರಣ ಹೊಂದ್ತೀರ, ನೀವು ಮರಣ ಹೊಂದಬಾರ್ದಂದ್ರೆ ನಿಮ್ಗೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ, ಈ ಪರಿಹಾರ ಮಾಡ್ಕೊಳ್ಳಿ, ಅದು ಮಾಡ್ಕೊಳ್ಳಿ, ಇವೆಲ್ಲ ಏನೇನೋ ಅನೇಕ ರೀತಿಯಲ್ಲಿ ಅವರು ನಮ್ಮ ಎಲ್ಲರ ಒಂಥರ ಒಳ್ಳೆ ಬಿಸ್ನೆಸ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಆಗಿದೆ ಆ ರೀತಿಯಲ್ಲಿ. ಆಮೇಲೆ ಇನ್ನೊಂದೇನಂದ್ರೆ, ಸೊ ನಮ್ಮಲ್ಲಿ ಒಂದು ವಿಷಯ ಇದೆ, ಅತಿ ಮುಖ್ಯವಾದದ್ದು ಏನಂತಂದ್ರೆ, ನಮ್ಗೆ ಸಿಲ್ವರ್ ಕಾರ್ಡ್ ಅಂತ ನೀವು ಕೇಳಿರ್ತೀರ, ಬೆಲಿತೀಗೆ ಅಂತ. ಓಕೆ, ಇದೇನಂತದು, ಒಂದು ತಾಯಿ ಮಗನಿಗೆ ಅಂದ್ರೆ ಗರ್ಭದಲ್ಲಿರುವಾಗ ಮಧ್ಯದಲ್ಲಿ ಅಂಬಲಿಕಲ್ ಕಾರ್ಡ್ ಅಂತ ಇರುತ್ತೆ ಅಲ್ವಾ. ಸೊ ಹೊಕ್ಕಲ್ ಅಂತ ಹೇಳ್ತೀವಿಲ್ಲ. ಸೊ ಆ ಅಂಬಲಿಕಲ್ ಕಾರ್ಡ್ ಹೇಗಿದೆಯೋ ಈ ಸಿಲ್ವರ್ ಕಾರ್ಡು ಹಾಗೆ. ನಮ್ಗೆ ಸಿಲ್ವರ್ ಕಾರ್ಡು ನಾವು ಸೂಕ್ಷ್ಮ ಶರೀರ ಮಾಡುವಾಗ ನಾನು ಹೇಳ್ತಾ ಇದ್ದೀನಿ, ಒಂದು ಅದ್ಭುತವಾದ ವಿಷಯ ಇದು.
ಈ ಸೂಕ್ಷ್ಮ ಶರೀರ ಯಾನ ಮಾಡ್ತಾ ಇರುವಾಗ ನಿತ್ಯದಲ್ಲೇ ಆಗಲಿ ಇಲ್ಲ ಅಂದರೆ ಧ್ಯಾನದಲ್ಲೇ ಆಗಲಿ ನಾವು ಮಾಡ್ತಾ ಇರುವಾಗ ಏನಾಗುತ್ತೆ, ಎಷ್ಟುವರೆಗೂ ಹೋಗ್ತೀವಿ ಅಂದರೆ ನಮಗೆ ಯಾವುದೇ ಅನುಮಾನ ಬರೋಂಥವರೆಗೂ ಹೋಗ್ತೀವಿ. ಅನುಮಾನ ಅಂದರೆ ಇದು ಇಷ್ಟವರೆಗೂ ಸಾಕ್ತದ, ಇಷ್ಟವರೆಗೂ ನಾವು ಅಂದರೆ ಸಪೋಸ್ ಉದಾಹರಣೆಗೆ ಚಂದ್ರಮಂಡಲಕ್ಕೆ ಹೋಗ್ತಾ ಇದೆ ಅಂತ ಇದ್ವಿ, ಚಂದ್ರಮಂಡಲಕ್ಕೆ ಬಂದಿದ್ದೀನಿ ಇನ್ನು ಇಷ್ಟೇ ಆಗ್ತದೆ ಅಂತ ಅನ್ಕೊಂಡು ತಕ್ಷಣವೇ ಅದು ನಿಂತು ಹೋಗ್ತದೆ. ಆ ರೀತಿಯಲ್ಲಿ ಸ್ನೇಹಿತರೆ ಯಾವುದೇ ಅಂದರೆ ಏನಂತಂದರೆ ಆಲೋಚನೆ ಒಂಥರ ದೈವದೂತಗಳು ಅಂತ ಹೇಳ್ತೀವಿ. ನಮ್ಮ ಆಲೋಚನೆ ದೈವದೂತಗಳು. ಈ ಹೇಳ್ತೀವಲ್ಲ ತದಾಸ್ತು ದೇವತೆಗಳು ಅಶ್ವಿನಿ ದೇವತೆಗಳು ಅಂತ. ನಿಮ್ಮ ಆಲೋಚನೆಗಳೇ ಆ ದೇವತೆಗಳು, ಇನ್ನು ಯಾವುದೋ ಅಲ್ಲ. ನಿಮ್ಮ ಆಲೋಚನೆ ಹೇಗಿರ್ಬೇಕಂದ್ರೆ ಪರಿಮಿತಿ ಇರಬಾರ್ದು. ನೀವು ಯಾವಾಗ ಪರಿಮಿತಿಗೆ ಹೋಗ್ತಿರೋ ಅದು ನಿಂತು ಹೋಗ್ತದೆ, ಆ ಎಕ್ಸ್ಪೀರಿಯನ್ಸ್ ನಿಂತು ಹೋಗ್ತದೆ. ಅದೇ ರೀತಿಯಲ್ಲಿ ನೋಡಿ, ನಿಮ್ಮ ಜೀವನದಲ್ಲಿ ಈ ಸಾವು ಬಗ್ಗೆ, ಮರಣದ ಬಗ್ಗೆ, ಈ ಅಮರತ್ವದ ಬಗ್ಗೆ ನಿಮಗೆ ಪರಿಮಿತಿ ಯೋಚನೆಗಳು ಇದಕ್ಕೋಸ್ಕರನೇ ನಿಮಗೆ ಮರಣ ಬರ್ತಾ ಇದೆ. ನೀವು ಬಿಟ್ಬಿಡಿ ಅದು, ಅಂದರೆ ಮರಣದ ಬಗ್ಗೆ ಬಿಟ್ಬಿಡಿ. ಅದು ಯಾವುದೇ ಯೋಚನೆ ನಿಮ್ಮಲ್ಲಿ ಬೇಡ. ಆವಾಗ ಏನಾಗುತ್ತೆ, ಸತ್ಯವಾಗಿ ಖಂಡಿತವಾಗಿ ನಿಮಗೆ ಈ ಅಮರತ್ವ ಕಡೆ ಪ್ರಯಾಣ ಸಾಗ್ತದೆ. ಇಲ್ಲಾಂದ್ರೆ ನಾವು ಯಾವಾಗ ಮನಸ್ಸಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಪರಿಮಿತಿ, ಅದ್ರ ಬಗ್ಗೆ ಸಂದೇಹ ಇಟ್ಕೊಂತೀವೋ ಅಲ್ಲೇ ನಿಂತು ಹೋಗ್ತದೆ. ನಿಮ್ಮ ಅಮರತ್ವದ ಪ್ರಯಾಣ ಅಲ್ಲೇ ನಿಂತು ಹೋಗ್ತದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಪ್ರಧಾನವಾಗಿ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ಇನ್ನೊಂದೇನಂದ್ರೆ, ಯಾರು ಈ ಮರಣದಿಂದ ದೂರ ಬರ್ತಾರೋ, ಈ ಭೂಮಿ ಮೇಲೆ ಯಾವಾಗ ಮರಣ ಅನ್ನೋದು ಅಂದ್ರೆ ಒಂಥರ ಅಮರತ್ವವನ್ನು ಹೊಂತಾರೋ, ಈ ಶರೀರ ಶಾಶ್ವತ ನಿಂತ್ಕೊಂತದೋ, ಅವಾಗ ಯಾರು ಕಣ್ಣೀರು ಇಡೋಕ್ಕೂ ಅವಕಾಶನೂ ಇಲ್ಲ ಈ ಭೂಮಿ ಮೇಲೆ. ಎಷ್ಟೋ ಜನ ತೀರೋಗಿದ್ರಂತ ಅವ್ರ ಬಂಧುಗಳು ಎಲ್ಲ ಕಣ್ಣೀರು ಆಗ್ತಾ ಇರ್ತಾರೆ ಅಲ್ವಾ. ಆ ಕಣ್ಣೀರು ಬರುವಂತ ಅವಶ್ಯಕತೆ ಏನು ಇಲ್ಲ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಆಗ್ತಾ ಇರ್ತದೆ. ಸೊ ಇನ್ನೊಂದೇನಂದ್ರೆ, ಇಲ್ಲಿ ಪ್ರತಿಯೊಂದು ಅಂದ್ರೆ ಒಂದು ಈ ಮರಣವೇ ಅಶಾಶ್ವತ ಅನ್ಕೊಂಡವಾಗ ಏನಾಗತ್ತೆ, ಈ ಶಾಶ್ವತವಾಗಿ ಈ ಅಮರತ್ವವನ್ನು ಹೊಂದಬೇಕಂದ್ರೆ ಎರಡು ವಿಷಯಗಳು. ಏನಂತಂದ್ರೆ, ಅಶಾಶ್ವತವೇ ಅಂದ್ರೆ ಈ ಭೌತಿಕ ದೇಹ ಶಾಶ್ವತ ಅನ್ನೋಂಥದ್ದು ಒಂದು ಜ್ಞಾನ ಯಾವಾಗ ನೆನಪಿಟ್ಕೊಂಡಿರೋದು ಅದನ್ನು ಗುರುತಿಸಬೇಕು, ನೆನಪಿಟ್ಕೋಬೇಕು. ಇದೇ ಒಂದು ಪ್ರಧಾನ ಸೂತ್ರ ನಿಮ್ಮ ವಿಜಯಕ್ಕೆ. ನಿಮಗೆ ವಿಜಯ ಸಾಧಿಸಬೇಕು ಅಂತ ಈ ಅಮರತ್ವದಲ್ಲಿ ಅಂದ್ರೆ, ಒಂದು ನಮ್ಮ ಭೌತಿಕ ದೇಶ ಶಾಶ್ವತವಾಗಿರುವಂಥದ್ದು ಅನ್ನೋದು ಒಂದು. ಎರಡನೇದು ಆ ಜ್ಞಾನದ ಜೊತೆಗೆ ಇದು ನೆನಪಿಟ್ಕೊಳ್ಳೋದು, ಅದು ಗುರುತಿಸೋದು. ಈ ಎರಡು ಮಾಡ್ತಾ ಇದ್ರೆ, ನಿತ್ಯವಾಗಿ ಮಾಡ್ತಾ ಇದ್ರೆ, ನಿಮ್ಮಲ್ಲಿ ಮರಣ ಆಗ್ತಾ ಇದ್ರೆ ನಿಮಗೆ ಈ ಭೌತಿಕ ಅಮರತ್ವ ಸಾಧ್ಯವಾಗತ್ತೆ ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಅದೇನಾಗತ್ತೆ, ಖಂಡಿತವಾಗಿ ಮತ್ತೆ ಮರಣ ಅನ್ನೋದು ಸತ್ಯ. ಆ ರೀತಿಯಲ್ಲಿ ನಾವು ಸಾಕ್ತಾ ಇರ್ತೀವಿ, ನಮ್ಮ ಜೀವನ ಆ ರೀತಿಯಲ್ಲಿ ಆಗ್ತದೆ. ಈ ಇನ್ನೊಂದೇನಂದ್ರೆ, ಈ ಭೌತಿಕ ಪರದ ಅಥವಾ ಈ ಶಾಶ್ವತ ಅನ್ನೋದು ಏನಿದೆ ಅಂದ್ರೆ, ಯಾವಾಗ ಯಾರಲ್ಲಿ ಭೌತಿಕ ಶಾಶ್ವತ ಅನ್ನೋದು ಪ್ರಧಾನವಾಗಿ ಜೀರ್ಣ ಆಗಿರ್ತದೋ ಅವ್ರಿಗೆ ಯಾವುದೇ ವ್ಯಾಧಿಗಳು, ರೋಗಗಳು ಇವೆಲ್ಲ ಬರೋದಿಲ್ಲ. ಇದು ನೆನ್ಪಿಟ್ಕೋಬೇಕು ನಾವು. ಯಾಕಂದ್ರೆ ಈ ಅನಾರೋಗ್ಯ ಬರೋದು, ಯೌವನದಿಂದ ದೂರ ಆಗೋದು, ಮತ್ತೆ ಅನೇಕ ರೋಗಗಳು ನಮ್ಮ ದೇಹಕ್ಕೆ ಬರೋದು, ಇವೆಲ್ಲ ಈ ವಿಪರೀತಗಳು ಆಗೋದು ಯಾಕೆ ಕಾರಣ ಅಂದ್ರೆ ನಾವು ಭೌತಿಕ ಅಶಾಶ್ವತ ಬಗ್ಗೆ ಹೆಚ್ಚು ಮಾಹಿತಿ ಒಳಗಡೆ ತುಂಬಿದ್ದಾರೆ. ಮರಣದ ಬಗ್ಗೆ ಹೆಚ್ಚು ತುಂಬಿದ್ದಾರೆ. ಸೊ ಅದೆಲ್ಲ ಬಿಟ್ಬಿಟ್ಟಿದ್ರೆ ಅವಾಗ ಏನಾಗತ್ತೆ ಅಂದ್ರೆ, ಖಂಡಿತವಾಗಿ ನಮ್ಮಲ್ಲಿ ಈ ಆರೋಗ್ಯ ಹೆಚ್ಚಾಗತ್ತೆ, ಅನಾರೋಗ್ಯ ಯಾವುದು ಬರೋದಿಲ್ಲ, ನಿತ್ಯ ಯೌವನವಾಗಿರ್ತೀವಿ. ಇದನ್ನು ಖಂಡಿತವಾಗಿ ಪ್ರತಿಯೊಬ್ಬರು ಗುರುತಿಸಬೇಕಾಗಿರೋದು, ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಆಮೇಲೆ ಈ ಶಾಶ್ವತವಾಗಿ ಜೀವಿಸೋದು ಅಲ್ವಾ, ಈ ಶಾಶ್ವತವಾಗಿ ಜೀವಿಸೋದು ಮತ್ತೆ ಭೌತಿಕ ಶರೀರ ಶಾಶ್ವತವಾಗಿರತ್ತೆ ಅಂತ ಯಾವಾಗ ನಾವು ಮನಸ್ಸಲ್ಲಿ ಇಟ್ಕೊಂತೀವೋ, ಒಂದು ಯೌವನವಾಗಿರ್ತೀವಿ. ಎರಡನೇದು ಈ ಭೌತಿಕ ಶರೀರ ಮೇಲೆ ಆಧೀನತೆ ಸಿಗತ್ತೆ. ಭೌತಿಕ ಶರೀರ ಮೇಲೆ ಆಧೀನತ ಅಂದ್ರೆ ಅದ್ರ ಮೇಲೆ ಕಂಟ್ರೋಲಿಂಗ್ ಪವರ್ ಸಿಗತ್ತೆ. ಯಾವುದೇ ತೊಂದರೆಗಳು ಅನುಭವಿಸೋದು ಬೇಕಾಗಿಲ್ಲ. ಈ ದೇಹ ಯಾರ ರೋಗಗಳಿಗೂ ಒಳಗ ಆಗೋಲ್ಲ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಇನ್ನೊಂದೇನಂದ್ರೆ, ಈ ಮರಣ ಭಯ ಇದೆಲ್ಲ, ಮರಣ ಭಯ ಅನ್ನೋದು ಅದರಿಂದ ದೂರ ಆಗ್ತೀವಿ. ಮರಣ ಭಯದಿಂದ ಮುಕ್ತಿ ಹೊಂದ್ತೀವಿ ಅಂತ ಹೇಳ್ಬೋದು. ಈ ಮರಣ ಅನ್ನೋದೇನು ಗೊತ್ತಾ, ಒಂಥರ ನಮ್ಮ ಒಳಗಡೆ ಈ ಮೃತ್ಯು ಭೀತಿ ಅನ್ನೋದು ಒಂಥರ ನಾವು ಒಂದು ಬೇರುಗಳ ತರ ನಾಟ್ಕೊಂಡಿದೆ. ನಮ್ಮ ಹೊರಗಡೆ ಬೇರುಗಳ ತರ ನಮ್ಮ ಅಂತರಾಳದಲ್ಲಿ ಮೃತ್ಯು ಭಯ ಅನ್ನೋದು ನಾಟ್ಕೊಂಡಿದೆ. ಈ ಭೌತಿಕ ಶಾಶ್ವತವನ್ನು ನೀವು ಯಾವಾಗ ಅಳವಡಿಸ್ಕೊತೀರೋ, ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಈ ಜ್ಞಾನವನ್ನು ಹೆಚ್ಚು ಮಾಡ್ಕೊಂತ ಹೋಗ್ತಿರೋ, ಈ ಮೃತ್ಯು ಭಯದಿಂದ ದೂರ ಆಗ್ತೀರಾ, ಮೃತ್ಯು ಭಯದಿಂದ ಮುಕ್ತಿ ಹೊಂತೀರಾ ಅಂತಾನು ಹೇಳ್ಬೋದಂತ ವಿಷಯ ಇದು ಸ್ನೇಹಿತರೆ. ಇನ್ನೊಂದು, ಮೊನ್ನೆ ಹೇಳ್ತಾ ಇದ್ದೆ ನಾನು, ಡೈಯಿಂಗ್ ಈಸ್ ಡಿಫಿಕಲ್ಟ್ ದ್ಯಾನ್ ಲಿವಿಂಗ್ ಅಂತ ಹೇಳ್ತಾ ಇದ್ದೆ.
ಇದನ್ನು ನೆನಪಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಡೈಯಿಂಗ್ ಈಸ್ ಡಿಫಿಕಲ್ಟ್ ದ್ಯಾನ್ ಲಿವಿಂಗ್ ಅಂತ ಅಲ್ವಾ. ಅಂದ್ರೆ ಈ ಏನಂತಂದ್ರೆ ನಾವು ಸಾಯ್ಬೇಕಂದ್ರೆ ಸಾಯ ಅಂದ್ರೆ ಸಾವು ಅನುಭವಿಸ್ಬೇಕಂದ್ರೆ ಸಾವು ಅನ್ನೋದು ನಾವು ಜೀವನ ಮಾಡೋದಕ್ಕಿಂತ ಕಷ್ಟ ಅಂತ ಹೇಳ್ತಾರೆ. ಅದೊಂದು ದೊಡ್ಡ ಪ್ರಾಸೆಸ್. ಅದು ಅಷ್ಟು ಈಜಿ ಅಲ್ಲ ಸಾವು ಅನುಭವಿಸೋದು ಅಷ್ಟು ಈಜಿ ಅಲ್ಲ. ಅದಕ್ಕೋಸ್ಕರ ನಾವು ಈ ಜೀವನಕ್ಕಿಂತ ಸಾವು ಅನ್ನೋದು ಅಷ್ಟು ಅತಿ ಕಷ್ಟ ಪ್ರಾಸೆಸ್. ಅದು ಆ ಪ್ರಾಸೆಸ್ ಇಂದ ಮುಂದಕ್ಕೆ ಹೋಗ್ಬೇಕಂದ್ರೆ ಎಷ್ಟೋ ಕಷ್ಟ ಅನುಭವಿಸ್ಬೇಕಾಗತ್ತೆ ನಾವು. ಅದಕ್ಕೋಸ್ಕರನೇ ಈ ಚಿರಂಜೀವತ್ವ ಅನ್ನೋದು ಸಹಜ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ಯಾವಾಗ ಸಾವು ಅನುಭವಿಸ್ಬೇಕಂದ್ರೆ ಒಂಥರ ಯಾವ ರೀತಿಯಲ್ಲಿ ಅಂದ್ರೆ ನಮ್ಮ ಅಂತರ ಚೈತನ್ಯದಲ್ಲಿ ತುಂಬಾ ಪ್ರಾಸೆಸ್ ನಡೀತಾ ಇದೆ ಮಿತ್ರರೆ. ಒಂದು ಸಾವು ಅನುಭವಿಸ್ಬೇಕಂದ್ರೆ ನಮ್ಮ ಒಳಗಡೆ ಇರುವಂತಹ ಆಂತರಿಕ ಚೈತನ್ಯದಲ್ಲಿ ಆ ಆಂತರಿಕ ಚೈತನ್ಯದಲ್ಲಿ ತುಂಬಾ ಪ್ರಾಸೆಸ್ ನಡಿಬೇಕಾಗತ್ತೆ. ಅದು ಎಷ್ಟೋ ಪ್ರಾಸೆಸ್. ಅದು ಅದರಲ್ಲಿ ತುಂಬಾ ಕಷ್ಟ ಇರುತ್ತೆ. ಆದ್ರೆ ಜೀವನ ಹಾಗೆ ಕೊನಸಾಗಬೇಕು, ಈ ದೇಹವನ್ನು ಹಾಗೆ ನಡೆಸ್ಕೋಬೇಕಂದ್ರೆ ಅದು ಸುಲಭ. ಅದು ಆದ್ರೆ ಅದಕ್ಕೆ ಬೇಕಾಗಿರುವಂಥದ್ದು ಆ ಚಿರಂಜೀವತ್ವಕ್ಕೆ ಬೇಕಾಗಿರುವಂತ ಸ್ವಲ್ಪ ಪಾಲನೆ ಮಾಡಬೇಕಾಗಿರುವಂತ ಅಂಶಗಳಿದೆ. ಅದು ಮುಂದಿನ ಕ್ಲಾಸಲ್ಲಿ ನಿಮ್ಗೆ ಸಿಗತ್ತೆ. ಅಂದ್ರೆ ಒಂದು 11 12 ಅಂಶಗಳಿದೆ. ಅವು ಆ ಅಂಶಗಳನ್ನು ಪಾಲನೆ ಮಾಡುವಂತ ವ್ಯಕ್ತಿಗಳಿಗೆ ಚಿರಂಜೀವತ್ವ ಲಭ್ಯವಾಗುವಂತ ಅವಕಾಶ ಹೆಚ್ಚಾಗಿದೆ ಅಂತ ಹೇಳ್ತಾರೆ. ಅದನ್ನು ಈ ಬುಕ್ಕಲ್ಲಿ ತಿಳಿಸಿದ್ದಾರೆ. ಖಂಡಿತ ಅದು ನಾನು ಮತ್ತೆ ಇನ್ನೊಂದು ಕ್ಲಾಸಲ್ಲಿ ನಾನು ಟೀಚ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಯಾವಾಗ ನಾವು ನೋಡ್ತಾ ಇರ್ತೀವಿ ಒಂದು ಅಂದ್ರೆ ನಮ್ಮ ಸುತ್ತು ನಡೀತಾ ಇರೋಂಥ ಘಟನೆಗಳು, ಯಾವುದೋ ಒಂದು ಸಾವಾಗಿರ್ತದೆ, ಒಂದು ಶವ ಹೋಗ್ತಾ ಇರ್ತದೆ ಅಲ್ವಾ. ಆ ಶವ ಹೋಗ್ತಾ ಇರುವಾಗ ನಮ್ಮ ಮಕ್ಕಳಿಗೆಲ್ಲ ತೋರಿಸಿ ಅದು ಸಾವು ನೋಡಿ, ಆ ಸಾವಾಗಿದೆ, ಈಗಾಗದ ಅವ್ರು ಹೀಗಾಗಿರು, ಈ ರೀತಿಯಲ್ಲಿ ಯಾವುದೋ ಆಕ್ಸಿಡೆಂಟ್ ಆಗಿದೆ, ಇನ್ನೊಂದಾಗಿದೆ, ಈ ರೀತಿಯಲ್ಲಿ ಹೆಚ್ಚು ಮಾಹಿತಿ ತುಂಬ್ತಾ ಇರ್ತೀವಿ. ಅವೆಲ್ಲ ಬಿಡಬೇಕಾಗತ್ತೆ. ಮಕ್ಕಳಿಗೆ ಹೇಳೋದು ಇನ್ನೊಂದು ಅದನ್ನು ಹೇಳಕ್ ಬದುಕು ಅಂತ ಅವ್ರಿಗೆ ಯಾವುದು ವ್ಯತ್ಯಾಸನೇ ಇಲ್ಲ. ಅವ್ರಿಗೆ ಅಷ್ಟು ಆ ಒಳಗಡೆ ಜ್ಞಾನ ಇನ್ನು ಆ ತರ ವಿಷಯಗಳು ಇನ್ನೂ ತುಂಬಿಲ್ಲ. ಅದಕ್ಕೋಸ್ಕರ ಆದಷ್ಟು ಇದ್ರ ಬಗ್ಗೆ ಮಾತಾಡೋದು ಕಮ್ಮಿ ಮಾಡಿ ಅಂತ ಹೇಳೋದು. ಇನ್ನೊಂದು ಏನ್ ಹೇಳ್ತಾರೆ ಗೊತ್ತಾ, ಸಮಾಧಿಯನ್ನು ಆರಾಧಿಸೋದು ಅಂದ್ರೆ ಈ ಸತ್ಯ ಮತ್ತೆ ಆನಂದವನ್ನು ಸಮಾಧಿ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಈ ವಾಕ್ಯನು ಬರೆದುಕೊಳ್ಳಿ. ಏನಂತಂದ್ರೆ ಸಮಾಧಿಗಳನ್ನ ಆರಾಧಿಸ್ತಾ ಇದೀವಿ ಅಂದ್ರೆ ನಾವೇನ್ ಮಾಡ್ತೀವಿ ಇಲ್ಲಿ, ಒಂದು ಈ ತಿಥಿ ಆ ತಿಥಿ ಅಂತ ಹೋಗಿ ಸಮಾಧಿಗಳನ್ನ ಆರಾಧಿಸೋದು. ಆದ್ರೆ ನೀವು ಒಪ್ಕೊಂತಾ ಇದ್ರ ಮರಣವನ್ನು ಅಲ್ವಾ. ನೀವು ಮರಣವನ್ನು ಒಪ್ಕೊಂತಾ ಇದ್ರೆ ಅದಕ್ಕೆ ನೀವು ಹೋಗಿ ಒಂದು ತಿಥಿ ಮಾಡ್ತೀರಾ, ಸಮಾಧಿ ಹತ್ರ ಹೋಗಿ ಪ್ರೇ ಮಾಡ್ತೀರಾ, ಇದು ಮಾಡ್ತಾ ಇದ್ರಿ. ನೀವು ಒಪ್ಕೊಂತಾ ಇದ್ರಿ, ನಿಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಹೋಯ್ತು. ಮತ್ತೆ ಇನ್ಯಾರು ಚೇಂಜ್ ಮಾಡ್ತಾರೆ? ಅಲ್ಲಿ ನೀವೇನ್ ಮಾಡ್ತಾ ಇದ್ರೆ ಅಂದ್ರೆ ನಿಮ್ಮಲ್ಲಿರುವಂತ ಸತ್ಯವನ್ನು, ನಿಮ್ಮಲ್ಲಿರುವಂತ ಆ ಆನಂದವನ್ನು ಸಮಾಧಿ ಮಾಡ್ತಾ ಇದ್ರಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಖಂಡಿತವಾಗಿ ನಾವು ಗುರುತಿಸಬೇಕು ಸ್ನೇಹಿತರೆ. ಓಕೆ, ಈ ರೀತಿಯಲ್ಲಿ ಅವಾಗ ಸೊ ಅದಕ್ಕೆ ಏನಂತಂದ್ರೆ ಈ ಮರಣ ಅಂತ ಒಂದು ವೇದಾಂತವನ್ನು ಅತಿ ಹೆಚ್ಚಾಗಿ ಹೇಳುವಂತವ್ರು ಯಾರು ಗೊತ್ತಾ? LIC ಅವರು, ಈ ಜೀವಿತ ಭೀಮಾ ಸಂಸ್ಥೆಗಳು ಬರ್ತಾ ಇರ್ತಾರೆ ನಿಮ್ಮ ಹತ್ರ. ಅವ್ರು ಫಸ್ಟ್ ಮೊದಲೇ ಮಾತಾಡೋದು ನಿಮ್ಮ ಜೀವಿತ ಅಂತ ಹೇಳ್ತಾರೆ. ನಿಮ್ಮ ಜೀವನ ಇರುವಂತವರೆಗೂ ಅಂತ ಹೇಳ್ತಾರೆ. ಈ ಪದ ಬಳಸಿದ ತಕ್ಷಣವೇ ನಮ್ಗೆ ಏನಂತಂದ್ರೆ ನಮ್ಮ ಒಳಗಡೆ ಹೌದು ನಾನು ಜೀವನ ಮಾಡೋವರ್ಗಲ್ವಾ, ಅಲ್ಲಿವರೆಗೂ ಇದು ನಾವು ಕೂಡಿದ್ರೆ ಸ್ವಲ್ಪ ಮೊತ್ತ ಎಲ್ಲ ನಮ್ಗೆ ತುಂಬಾ ಹೆಲ್ಪ್ ಆಗತ್ತಲ್ಲ. ನನಗೆ ಕೊನೆ ಸ್ಥಿತಿಯಲ್ಲಿ ಆರೋಗ್ಯ ಸರಿ ಇಲ್ಲ ಅಂದ್ರೆ, ನಮ್ಮ ಮಕ್ಕಳು ಯಾರೋ ನೋಡಿಲ್ಲ ಅಂದ್ರೆ ನಮ್ಗೆ ಹೆಲ್ಪ್ ಆಗತ್ತಲ್ಲ. ಇದೆಲ್ಲ ನಿಮ್ಗೆ ಹೇಳ್ಕೊಡ್ತಾರೆ, ತುಂಬುತ್ತಾರೆ ಅವ್ರು. ಮೊದಲನೇ ಅವ್ರು ಮಾತಾಡದೆ ನಿಮ್ಮ ಜೀವನವರೆಗೂ ಅಂತ ಹೇಳ್ತಾರೆ. ನಿಮ್ಮ ಜೀವನವರೆಗೂ ಅಂದ್ರೆ ಏನು? ಇನ್ನೊಂದು 50 ವರ್ಷ ಇರ್ಬೋದು, 40 ವರ್ಷ ಇರ್ಬೋದು, ಅಷ್ಟುವರೆಗೂ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಇಲ್ಲೇ ನಮ್ಗೆ ಒಳಗಡೆ ಅಸತ್ಯ ಹೋಗಿ ಒಳಗಡೆ ಕೂತ್ಕೊಂಡು ಬಿಡ್ತದೆ ಅಲ್ವಾ. ಈ ರೀತಿಯಲ್ಲಿ ಆಗ್ತದೆ ಸ್ನೇಹಿತರೆ. ಅದಕ್ಕೋಸ್ಕರ ಇಲ್ಲಿ ನಾವು ಗುರುತಿಸ್ಬೇಕಾಗಿರೋದು ನಮ್ಮ ಆಲೋಚನೆಗಳೇ ದೈವ ದೂತಗಳು. ನಾನು ಈಗಾಗಲೇ ಹೇಳ್ತಾ ಇದ್ದೆ ಅಲ್ವಾ, ಇದು ಸತ್ಯವಾದ ಮಾತ. ಇದು ನಾವು ಯಾವಾಗಲೂ ನನಗೆ ಸಾವಿದೆ ಅಲ್ಲ, ಇಂಥ ಮಾತುಗಳು, ಇಂಥ ಯೋಚನೆಗಳು ಏನಿದೆಯೋ ಇವೆಲ್ಲ ದೈವದೂತಗಳು. ಒಂಥರ ಅಶ್ವಿನಿ ದೇವತೆಗಳ ತರ ಇದು. ಆ ಅಶ್ವಿನಿ ದೇವತೆಗಳು ಏನ್ ಮಾಡುತ್ತೆ, ತದಾಸ್ತು ಅಂತ ಹೇಳ್ತಾ ಇರ್ತದೆ. ಅಂದ್ರೆ ನಮ್ಮಲ್ಲಿ ಏನೇ ಆಲೋಚನೆಗಳು ಬಂದ್ರೆ ಅದಕ್ಕೆ ತದಾಸ್ತು, ಓಕೆ ಅದು ಸತ್ಯವಾಗತ್ತೆ, ಅದು ಅನುಭವಿಸಿ ಅಂತ ಹೇಳ್ತಾ ಇರ್ತಾರೆ. ಆ ರೀತಿಯಲ್ಲಿ ನಮ್ಮ ಜೀವನ ನಡ್ಸ್ಕೋಬಾರ್ದು ಸ್ನೇಹಿತರೆ. ಇದು ಪೂರ್ತಿ ನಿಮ್ಮ ಅವಗಾಹನೆ ಇಟ್ಕೊಳ್ಳಿ. ಅಂದ್ರೆ ನೋಡಿ ಇಲ್ಲಿ ಏನಾಗತ್ತಂದ್ರೆ ನಮ್ಮ ಜೀವನ ಕೋರಿಕೆಗಳು ಪ್ರಣಾಳಿಕೆಗಳು, ಮೃತ್ಯು ಕೋರಿಕೆಗಳಿಗಿಂತ ಹೆಚ್ಚಾಗಿರ್ಬೇಕಂತ ಮನಸ್ಸಲ್ಲಿ ಇಟ್ಕೊಳ್ಳಿ. ಇದು ಬರ್ಕೊಳ್ಳಿ ಬೇಕಂದ್ರೆ. ಏನಂದ್ರೆ ನಿಮ್ಮ ಪ್ರಸ್ತುತ ನಿಜ ಜೀವನ ಕೋರಿಕೆಗಳು ನಿಮ್ಮ ಮೃತ್ಯು ಪ್ರಣಾಳಿಕೆ ಕೋರಿಕೆಗಳಿಗಿಂತ ಬಲವಾಗಿರಬೇಕು. ಇದು ಸ್ಟೇಟ್ಮೆಂಟ್. ಓಕೆ, ಈಗ ನಿಮ್ಮ ಜೀವನವನ್ನು ಕೊನಸಾಗಿಸ್ಬೇಕಂದ್ರೆ ಯಾವ ರೀತಿಯಲ್ಲಿ ಕೊನಸಾಗಬೇಕಂದ್ರೆ ಮೃತ್ಯುವನ್ನು ಲೆಕ್ಕನೆ ಮಾಡಬಾರದು. ಮೃತ್ಯುವನ್ನು
ಆ ಮೃತ್ಯು ಬಗ್ಗೆ ಮನಸ್ಸಲ್ಲಿ ಇಟ್ಕೊಳಕ್ಕೂ ಹೋಗ್ಬಿಡಿ. ಓಕೆ, ಈ ಸ್ಟೇಟ್ಮೆಂಟ್, 2 ಸ್ಟೇಟ್ಮೆಂಟ್ ನೀವು ಅರ್ಥ ಮಾಡ್ಕೊಂಡ್ರೆ ಸ್ನೇಹಿತರೆ, ಇದು ನರ ನರದಲ್ಲಿ ಜೀರ್ಣ ಮಾಡ್ಕೊಂಡ್ರೆ ಇದಕ್ಕಿಂತ ದೊಡ್ಡ ವಿಷಯ ಏನಿಲ್ಲ. ಈ 2 ಸ್ಟೇಟ್ಮೆಂಟ್ ಪದೇ ಪದೇ ಓದಿ. 1ನೇ ಸ್ಟೇಟ್ಮೆಂಟು, ನಿಮ್ಮ ಪ್ರಸ್ತುತ ನಿಜ ಜೀವನ ಕೋರಿಕೆಗಳು ಮೃತ್ಯು ಪ್ರಣಾಳಿಕಾ ಕೋರಿಕೆಗಳಿಗಿಂತ ಬಲವಾಗಿರಬೇಕು ಒಂದು. ಮತ್ತೆ ನಿಮ್ಮ ಜೀವನ ಕೋರಿಕೆಗಳನ್ನು ಯಾವ ರೀತಿಯಲ್ಲಿ ನೀವು ಸಾಗಿಸ್ತಾ ಇರ್ತೀರೋ, ಮೃತ್ಯು ಕೋರಿಕೆಗಳಿಗಿಂತ ಆ ಮೃತ್ಯುವನ್ನು ಲೆಕ್ಕ ಮಾಡದೆ ನಿಮ್ಮ ನಿತ್ಯ ಜೀವನ ಕೋರಿಕೆಗಳನ್ನು ಕೊನಸಾಗಿರ್ಬೇಕು. ಆಸೆಗಳು ಅದೆಲ್ಲ ತೀರಿಸ್ಕೊಂತ ನಿಮ್ಮ ನಿತ್ಯ ಜೀವನ ನಡ್ಸ್ಕೋಬೇಕಾಗತ್ತೆ. ಆ ಮೃತ್ಯುವನ್ನು ಲೆಕ್ಕನೇ ಮಾಡಬಾರ್ದು. ಓಕೆ, ಆ ರೀತಿಯಲ್ಲಿ ನೀವು ನಡ್ಸ್ಕೊಂಡ್ರೆ ಈ 2ನ್ನ ಅವಗಾಹನ ಮಾಡ್ಕೊಳ್ಳಿ. ಅಂದ್ರೆ ಪ್ರತಿಯೊಂದು ನರದಲ್ಲಿ ಜೀರ್ಣ ಮಾಡ್ಕೊಂಡ್ರೆ ಸ್ನೇಹಿತರೆ, ನಿಮ್ಗೆ ಈ ಚಿರಂಜೀವತ್ವ ತಥ್ಯವಾಗಿ ಖಂಡಿತವಾಗಿ ಲಭ್ಯವಾಗತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನೊಂದು ನೋಡ್ತಾ ಇರ್ತೀವಿ, ಏನಂತಂದ್ರೆ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ. ಅದು ದೊಡ್ಡ ತಪ್ಪು ಅಲ್ಲೇ ಮಾಡೋದು ಅಲ್ವಾ. ಸೊ ಮಕ್ಕಳಿಗಾಗ್ಲಿ ನೀವಾಗ್ಲಿ ಈ ಬರ್ತ್ಡೇ ಸೆಲೆಬ್ರೇಷನ್ ಒಂಥರ ಇದು ಪಾಶ್ಚಾತ್ಯದ, ನಮ್ದಲ್ಲ ಇದು. ಅಲ್ಲಿ ಏನಿದೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳಕ್ಕೆ ಅಲ್ವಾ. ಏನಾಗತ್ತೆ, ಅದೊಂದು ದಿವಸ ನೀವು ಹುಟ್ಟಿದ್ರಿ, ಮತ್ತೆ ನಿಮ್ಮ ಜೀವನ ಸಾಗ್ತಾ ಇದೆ. ಈಗ ಬರ್ತ್ಡೇ ಸೆಲೆಬ್ರೇಷನ್ ಅಂತ ಮಾಡಿದ ತಕ್ಷಣವೇ ನಾನು 50, 51 ನಿಮ್ಮ ಮೈಂಡಲ್ಲಿ ಸಬ್ ಕಾನ್ಶಿಯಸ್ ಹೋಗಿ ಕೂತ್ಕೊಂತು. ಎಲ್ಲ ಹೇಳ್ತಾ ಇರ್ತಾರೆ, ಇನ್ನು 80 70 ಈ ಪ್ರಾಬ್ಲಮ್ಸ್ ಬರುತ್ತೆ, ದೇಹ ಕುಗ್ಗೋಗುತ್ತೆ, ಖುಷಿ ಹೋಗುತ್ತೆ, ಅಂದ್ರೆ ಒಂಥರ ಪೂರ್ತಿ ಡೌನ್ ಸಿಂಕ್ ಆಗ್ಬಿಡ್ತದೆ ದೇಹ, ಏನು ಕೆಲಸ ಮಾಡೋಕ್ಕಾಗಲ್ಲ, ನಡೆಯೋಕ್ಕಾಗಲ್ಲ. ಇವೆಲ್ಲಾನು ಹೊರಗಡೆ ಫೀಡ್ ಮಾಡಿ 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 ಒಂದು ರೀತಿಯಲ್ಲಿ ಈ ಪ್ರತಿ ಬರ್ತ್ಡೇಗೆ ನಿಮ್ಮಲ್ಲಿ ಜೀವನದ ಕೋರಿಕೆಗಳು ಅಂತವಾಗ್ತದೆ, ಮೃತ್ಯು ಕೋರಿಕೆಗಳು ಹೆಚ್ಚಾಗತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಪ್ರತಿ ಬರ್ತ್ಡೇಗೆ ಇದು ಆಗ್ತಾ ಹೋಗ್ತದೆ. ಇದು ಬೇಕಾ, ಇದು ಬೇಡವಾ ಅಂತ ನೀವು ಜ್ಞಾನದಿಂದ ಜ್ಞಾನದ ವಿಚಾರ ಮಾಡಿ ಅದನ್ನು ಬಿಟ್ಬಿಡಿ, ಆದಷ್ಟು ಬಿಟ್ಬಿಡಿ. ನನ್ನ ಲೈಫಲ್ಲಿ ನನಗೂ ಯಾವ ಬರ್ತ್ಡೇ ಯಾವುದು ಅಂದ್ರೆ ನನಗೆ ಕೇಳ್ತಾ ಇರ್ತಾರೆ ವಯಸ್ಸು, ನಮ್ಮ ವಯಸ್ಸೇ ಗೊತ್ತಾಗಲ್ಲ. ಒಂದ್ಸರಿ ಏನು ವಯಸ್ಸು ಅಂದ್ರೆ ಸಡನ್ ಆಗಿ ಹೇಳಕ್ಕೂ ಆಗಲ್ಲ, ಆ ಥರ ಆಗ್ಬಿಡ್ತದೆ ನನ್ನ ಮೈಂಡ್ ಒಂದ್ಸರಿ. ಅಂದ್ರೆ 45 40 ಅದು ಮತ್ತೆ ನಾನು ಲೆಕ್ಕ ಮಾಡ್ಕೊಂಡು ನನಗೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಲೆಕ್ಕ ಮಾಡಿಲ್ಲ ಅಂದ್ರೆ ಅದನ್ನು ಗೊತ್ತಾಗಲ್ಲ ನನಗೆ. ಆ ಥರ ಆ ರೀತಿಯಲ್ಲಿ ನಾನು ನನ್ನ ಅಂದ್ರೆ ಆ ಭಾವನೆಗಳು ಆ ರೀತಿಯಲ್ಲಿದೆ. ನಾನು ಇನ್ನೊಬ್ರು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಆ ಬರ್ತ್ಡೇ ಅನ್ನೋದು ಬಿಟ್ಬಿಡಿ ಫಸ್ಟು. ಆ ಬರ್ತ್ಡೇ ಅನ್ನೋದು ನೀವು ನೆನಪಿಟ್ಕೋಬೇಡಿ, ಆ ದಿವಸ ಹೋಗಿದೆ ಬಂದಿದೆ ಅದನ್ನು ನೆನಪಿಟ್ಕೋಬೇಡಿ ಅಂತ ಹೇಳ್ತೀನಿ ನಾನು. ಇದು ಪ್ರಧಾನವಾಗಿರೋದು. ನಿಮ್ಮಲ್ಲಿ ಅನೇಕ ಜನರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿರ್ತದೆ ಅಲ್ವಾ. ಸೊ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ಪಾಲನೆ ಮಾಡಿ. ಆಮೇಲೆ ನಮ್ಮ ಮಾನವ ಮಸ್ತಿಷ್ಕ, ಈ ಮಸ್ತಕ ಅನ್ನೋದಿದೆಯಲ್ಲ, ಇದು ಅತಿ ದೊಡ್ಡವಾದ ಒಂದು ಅದ್ಭುತವಾದ ಕಂಪ್ಯೂಟರ್ ಸ್ನೇಹಿತರೆ. ಇಲ್ಲಿ ಏನಾಗಿದೆ ಗೊತ್ತಾ, ಒಂದು ಪ್ರಣಾಳಿಕೆಬದ್ಧವಾಗಿ ಒಂದು ಹೊರಪಾಟನ್ನು ಅಂದ್ರೆ ಒಂಥರ ಮಿಸ್ಟೇಕ್ ಅನ್ನು ಚೆನ್ನಾಗಿ ಒಳಗಡೆ ನಾಟಿದ್ದಾರೆ. ಏನಂದ್ರೆ ಗೊತ್ತಾ, ಅದು ಮರಣ ಅನಿವಾರ್ಯ ಅಂತ ಆಗಿದೆ. ಮರಣ ಅನಿವಾರ್ಯ ಅಂತ ಒಳಗಡೆ ನಾಟ್ಬಿಟ್ಟಿದ್ದಾರೆ. ಇದು ಹೋಗಲಾಡಿಸೋದು ಅಷ್ಟು ಈಜಿ ಇಲ್ಲ ಗೊತ್ತಿದೆ. ಓಕೆ, ಸೊ ಈಗಾಗಲೇ ನಿಮ್ಮ ಮೆದುಳಲ್ಲಿ ಇದು ಸೇರ್ಕೊಂಡಿದೆ. ಇದು ನೀವು ನಂಬುತ್ತಾ ಇದ್ದೀರಾ. ಸೊ ನಂಬ್ತಾ ಇದ್ರಗೋಸ್ಕರನೇ ಅದು ಆಗ್ತಾ ಇದೆ. ಒಂದು ಪ್ರಣಾಳಿಕೆಬದ್ಧವಾಗಿ ನಿಮ್ಮ ಬುದ್ಧಿ, ಮನಸ್ಸು, ನಿಮ್ಮ ಅಂತರಾತ್ಮ ಇದೆಲ್ಲಾನು ಪ್ರೋಗ್ರಾಮ್ ಮಾಡ್ಬಿಟ್ಟಿದ್ದಾರೆ. ಪ್ರತಿಯೊಬ್ಬರು, ತಂದೆ ತಾಯಿ, ಬಂಧುಗಳು, ಸ್ನೇಹಿತಗಳು, ರೇಡಿಯೋ, ಟಿವಿ, ಪೇಪರು, ವಾರ್ತೆ, ಇದು ಪತ್ರಿಕೆ, ಪ್ರತಿಯೊಂದು ಎಲ್ಲ ಕಡೆ ಹೇಳಿ ಇದು ಸಾಮೂಹಿಕ ಹಿಪ್ನೋಸಿಸ್ ಆಗಿದೆ ಸ್ನೇಹಿತರೆ. ಸಾಮೂಹಿಕ ಹಿಪ್ನೋಸಿಸ್ ಆಗಿದೆ. ಈ ಹಿಪ್ನೋಸಿಸ್ ಹೇಗಿರ್ತದೆ ಅಂದ್ರೆ, ಈ ಹಿಪ್ನೋಸಿಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಆ ಸೂಚನೆಗಳು ಏನೇನು ನಾವು ಆ ಮರಣದ ಬಗ್ಗೆ ಕೇಳ್ಕೊಂಡಿದ್ವೋ ಎಲ್ಲಾನು ಪಾಲನೆ ಮಾಡ್ತಾನೆ ಹೋಗ್ತಾ ಇದೀವಿ. ಅದಕ್ಕೆ ನಮ್ಗೆ ಮರಣ ಬರ್ತಾ ಇರೋದು. ಇದನ್ನ ಅರ್ಥ ಮಾಡಿ, ಗೊತ್ತಾಯ್ತಾ. ಅದೇ ಅಂದ್ರೆ ಇಲ್ಲಿ ನಿಮ್ಮ ಬುದ್ಧಿ, ಆತ್ಮ, ಎಲ್ಲ ಮನಸ್ಸು ಎಲ್ಲ ಪ್ರೋಗ್ರಾಮ್ ಮಾಡಿದ್ದಾರೆ. ಆದ್ರೆ ನಿಮ್ಮ ಆಂತರಿಕ ಚೇತನೆ, ಪೂರ್ಣಾತ್ಮ ಇದೆಲ್ಲ, ಅದನ್ನು ಕೇಳಿದ್ರೆ ಅದು ಒಪ್ಪಲ್ಲ. ಇದು ಅದು ಯಾವುದೇ ರೀತಿಯಲ್ಲಿ ಅದಕ್ಕೂ ಈ ಪ್ರಶ್ನೆ ಕೇಳಿದ್ರೆ, ಮರಣ ಅನ್ನೋದು ಸತ್ಯವಾ, ಈ ಭೌತಿಕ ಅಮರತ್ವ ಅನ್ನೋದು ಸತ್ಯವ ಅಂತಂದ್ರೆ, ಭೌತಿಕ ಅಮರತ್ವವೇ ಸತ್ಯವಂತ ಅದು ಆನ್ಸರ್ ಕೊಡುವಂತ ಅವಕಾಶ ಇದೆ ಸ್ನೇಹಿತರೆ. ಅಂದ್ರೆ ಆಂತರಿಕ ಚೇತನ ಗೊತ್ತು. ನಿಮ್ಮ ಮನಸ್ಸು ಪ್ರೋಗ್ರಾಮ್ ಆಗ್ಬಿಟ್ಟಿದೆ, ನಿಮ್ಮ ಬುದ್ಧಿ ಪ್ರೋಗ್ರಾಮ್ ಆಗ್ಬಿಟ್ಟಿದೆ. ಒಂದು ರೀತಿಯಲ್ಲಿ ನಮ್ಮಲ್ಲಿರುವಂತಹ ಆತ್ಮನು ಆ ಕಡೆ ಪ್ರಯಾಣ ಮಾಡ್ತಾ ಇದೆ. ಇನ್ನು ಯಾವುದೇ ರೀತಿಯಲ್ಲಿ ನಾವು ಅಮರತ್ವ ಕಡೆ ಹೋಗುವಂತ ಅವಕಾಶ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಮರಣ ಹೊಂದ್ಬೇಕಂದ್ರೆ ಈ ಮರಣದ ಮೇಲೆ ಇರುವಂತ ನಂಬಿಕೆ ಸಾಕು ನಿಮ್ನು ಮರಣ ಕಡೆ ತಗೊಂಡು ಹೋಗೋಕೆ ಅಂತ ಅದನ್ನೂ ಹೇಳ್ತಾರೆ. ಅದ್ರ ಮೇಲೆ ಒಂದು ನಂಬಿಕೆ ಸಾಕು ನಿಮ್ನು ಆ ಕಡೆ ತಗೊಂಡು ಹೋಗೋಕೆ. ಒಂದು ರೀತಿಯಲ್ಲಿ ಪ್ರಮಾದ ಆಗತ್ತೆ, ರೋಗ ಬರುತ್ತೆ, ವೃದ್ಧಾಪ್ಯ ಆಗತ್ತೆ. ನೋಡಿ, ಸ್ವಲ್ಪ ಡಾಕ್ಟರ್ಸ್ ಅಂದ್ರೆ ಈ ಹಾಸ್ಪಿಟ್ಲ್ಗೆ ಹೋಗ್ತೀವಲ್ಲ, ಅಲ್ಲಿ ನಾವು ಕೇಳ್ತೀವಿ,
ಒಂದು ಯಾರೊಬ್ರು ಅಂದ್ರೆ ವೃದ್ಧರು ಒಂಥರ ಮುದುಕ ಹೋಗಿ ಜಾಯ್ನ್ ಆದ್ಮೇಲೆ ಅವ್ರು ತೀರೋಗ್ತಾರೆ ಅಂತ ಇಟ್ಕೊಳ್ಳಿ. ನಾವು ಡಾಕ್ಟರ್ ಕೇಳ್ತೀವಿ, ಡಾಕ್ಟರ್ ಏನಾಗಿದೆ ಅಂತಂದ್ರೆ, ಏನಿಲ್ಲಮ್ಮ, ವೃದ್ಧರು ಆಗಿರೋದಲ್ಲ, ಅಂದ್ರೆ ವೃದ್ಧಾಪ್ಯ ಆಗಿದೆ, ನ್ಯಾಚುರಲ್ ಮರಣ ಅಂತ ಅರ್ಥ ಏನು ಅಲ್ಲಿ? ಅಂದ್ರೆ ಆ ವೃದ್ಧಾಪ್ಯದಿಂದ ಮರಣ ಸಂಭವಿಸಿದೆ ಅಂತ ಹೇಳಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅಲ್ಲೂ ಸಹ ಈ ಮರಣದ ಬಗ್ಗೆನೇ ಹೆಚ್ಚಾಗಿ ನಂಬಿಕೆ ಕುದುರ್ತಾ ಇದೆ. ಒಂಥರ ವೃದ್ಧಾಪ್ಯ ಆಗಿದೆ ನ್ಯಾಚುರಲ್ ಡೆತ್ ಅಂತ ಹೇಳ್ತೀವಿ. ವೃದ್ಧಾಪ್ಯ ಆಗಿದೆ, ಅದಕ್ಕೆ ಅವ್ರ ಮರಣ ಹೊಂದಿದೆ ನೋಡಿ. ಅಲ್ಲಿ ಮರಣವನ್ನೇ ಅವರು ಶಾಸನವಾಗಿ ತಯಾರು ಮಾಡಿ ನಮ್ಮಲ್ಲಿ ತುಂಬುತ್ತಾ ಇದ್ದಾರೆ. ಇದು ಆಗಿರುವಂತ ಸ್ನೇಹಿತರೆ, ಇದು ಅರ್ಥ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಹೇಳ್ತಾರೆ, ಲಿಂಡಾ ಗುಡ್ಮೆನ್ ಹೇಳ್ತಾರೆ, ಅದ್ಭುತವಾದ ಸ್ಟೇಟ್ಮೆಂಟು, ಈ ಎಲ್ಲಾ ಮರಣಗಳು ಆತ್ಮಹತ್ಯೆಗಳೇ ಅಂತ ಹೇಳ್ತಾರೆ. ಎಲ್ಲಾ ಮರಣಗಳು ನೋಡಿ, ಇದೊಂದು ಅದ್ಭುತವಾದ ವಾಕ್ಯ. ಪ್ರತಿಯೊಂದು ಮರಣ, ಅದು ರೋಗ ಬಂದು, ಪ್ರಮಾದ ಆಗಿದ್ದು, ಆತ್ಮಹತ್ಯೆ, ವೃದ್ಧಾಪ್ಯದು, ಪ್ರತಿಯೊಂದೂ ಕೂಡ ಆತ್ಮಹತ್ಯೆನೇ ಅಂತ ಹೇಳ್ತಾರೆ. ಇದು ಎಂತ ವಿಷಯ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಏನಾಗತ್ತಂದ್ರೆ ಈ ಈ ಆತ್ಮಹತ್ಯೆ ಅನ್ನೋದು ಸ್ವಲ್ಪ ಆತ್ಮಹತ್ಯೆ ಇರ್ತದೆ. ಏನಾಗತ್ತೆ, ಅದು ಚೈತನ್ಯ ಸ್ಥಿತಿಯಲ್ಲಿ ನಿರ್ಣಯ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆದ್ರೆ ನಾವೆಲ್ಲರೂ ಏನ್ ಮಾಡ್ತಾ ಇದ್ರೆ ಆಂತರಿಕ ಚೈತನ್ಯದಲ್ಲಿ ನಾವು ನಿರ್ಣಯ ಮಾಡಿಕೊಂಡು ಈ ಮರಣ ಕಡೆ ಸಾಕ್ತಾ ಇದ್ವಿ. ಅದಕ್ಕೆ ಇದನ್ನು ಒಂದು ಆತ್ಮಹತ್ಯೆ ತರನೇ ಆಗಿದೆ. ಪ್ರತಿಯೊಂದು ನಾವು ನಂಬ್ತಾ ಇದ್ವಿ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಂತ ಇದೀವಿ. ಇಲ್ಲ ಅಂದ್ರೆ ಈ ಆತ್ಮ ಅನ್ನೋದು ಅಂತ ಇಲ್ಲ, ಅದು ಕರೆಕ್ಟ್. ಆದ್ರೆ ಈ ದೇಹವನ್ನು ಅಂತ ಮಾಡ್ಕೊಂಡು ಹೋಗ್ತಾ ಇದ್ವಿ, ದೇಹವನ್ನು ತ್ಯಜಿಸಿ ಹೋಗ್ತಾ ಇದೀವಿ. ಯಾಕಂದ್ರೆ ನಾವು ನಂಬಿದೀವಿ ಅಂತ ಅರ್ಥ. ಅದಕ್ಕೆ ಒಂಥರ ಆತ್ಮಹತ್ಯೆನೇ ಮಾಡ್ಕೊಂತ ಇದೀವಿ, ಇಲ್ಲ ಅಂದ್ರೆ ನಿಮ್ಗೆ ಮರಣ ಇಲ್ಲ ಅಂತ ಹೇಳುವಂತ ಪ್ರಯತ್ನ ಅವ್ರು ಮಾಡ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಸ್ನೇಹಿತರೆ, ಇಲ್ಲಿ ಏನಾಗತ್ತಂದ್ರೆ ಜೀವಿತವೇ ಶಾಶ್ವತ ಅಂತ ಒಂದು ಚಟ್ಟ ಇದೆಯಲ್ಲ. ಉದಾಹರಣೆಗೆ ನೋಡೋಣ, ಒಬ್ರು ಯಾರೋ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ನಿಲ್ಸ್ಕೊಳ್ಳಿ. ಅವ್ರ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಅವ್ರು ಸಾವು ಅನುಭವಿಸಿದ್ರೆ ಅವ್ರಿಗೆ ಯಾವುದು ಕೇಸ್ ಇಲ್ಲ. ಇನ್ ಕೇಸ್ ಆತ್ಮಹತ್ಯೆ ಮಾಡ್ಕೊಂಡು ಸಾವಿಲ್ಲ, ಆ ಸಾವು ಆಗಿಲ್ಲ ಅಂತ ಇಟ್ಕೊ, ಅವ್ರ ಮೇಲೆ ಕೇಸ್ ಆಗ್ತದೆ ನೋಡಿ, ಅಲ್ವಾ? ಅದೇ ಸಾವು ಹೊಂದಿದ್ರೆ ಅವನು ಕೇಸ್ ಇಲ್ಲ, ಪಾಡಿಲ್ಲ, ಅಷ್ಟೇ, ಅವ್ನು ಹೋಯ್ತು, ಅವ್ನು ಬಿಟ್ಬಿಡ್ತಾರೆ. ಅಲ್ಲೇ ಅದಕ್ಕೆ ಈ ತರ ಚಟ್ಟ ವ್ಯತಿರೇಕ ಅಂತ ಹೇಳ್ತೀವಲ್ಲ, ನಾನೇನ್ ಹೇಳ್ತೀನಿ ಅಂದ್ರೆ, ಈ ಜೀವಿತ ಶಾಶ್ವತ ಅನ್ನೋಂತ ಒಂದು ಚಟ್ಟ ಇದೆ, ಒಂದು ಶಾಸನ ಇದೆ. ಅದು ಆ ಜೀವಿತ ಶಾಸನ ಅಂತ ಇದೆಯಲ್ಲ, ಅದಕ್ಕೂ ಆ ಚಟ್ಟಕ್ಕೆ ಆ ಶಾಸನಕ್ಕೆ ವ್ಯತಿರೇಕವಾಗಿ ಈ ಮರಣ ಅನ್ನೋದು ಇದೆ ಅಂತ ಹೇಳ್ಬೋದು. ಅಂದ್ರೆ ನಾವು ಹೊಂದುವಂತ ಎಲ್ಲಾ ಮರಣಗಳು ಒಂದು ಶಾಸನಕ್ಕೆ ವ್ಯತಿರೇಕವಾಗಿ ಹೋಗ್ತಾ ಇದೆ. ಅದೇನಂತಂದ್ರೆ, ಜೀವಿತವೇ ಶಾಶ್ವತ, ಈ ಭೌತಿಕ ಅಮರತ್ವವೇ ಶಾಶ್ವತ ಅನ್ನೋದಿದೆಯಲ್ಲ, ಈ ಭೌತಿಕ ಅಮರತ್ವ, ಭೌತಿಕ ದೇಹ ಶಾಶ್ವತ ಏನಿದೆಯೋ ಅದೊಂದು ಶಾಸನ ಇದೆ. ಅದಕ್ಕೂ ವ್ಯತಿರೇಕವಾಗಿ ನಡ್ಕೊಂತಾ ಇದೀವಿ ನಾವೆಲ್ಲರೂ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ಬೋದು. ಇನ್ನೊಂದು ಉದ್ಯಮಗಳು ಏನ್ ಮಾಡಿದ್ವಿ ಗೊತ್ತಾ? ಅವ್ರು ಏನ್ ಮಾಡಿದಂದ್ರೆ, ಈ ಶರೀರವೇ ಮಾಂಸపు ಕಾರಾಗಾರ ಅಂತ ಹೇಳ್ಬಿಟ್ಟಿದ್ದಾರೆ ನೋಡಿ. ಇದೊಂದು ದೊಡ್ಡ ವಿಷಯ. ಏನಪ್ಪಾ ಅಂತಂದ್ರೆ, ನಾವು ಅರ್ಥ ಮಾಡ್ಕೊಳಕ್ ಹೋದ್ರೆ, ಈ ಶರೀರವೇ ಮಾಂಸపు ಕಾರಾಗಾರ ಅಂತ ಅಂದ್ರೆ, ಒಂದು ಕಾರಾಗಾರ ಅಂದ್ರೆ ಏನು? ಒಂದು ಜೈಲು ಅಂತ ಇಟ್ಕೊಳ್ಳಿ. ಓಕೆ, ಜೈಲಲ್ಲಿ ಯಾರಾದ್ರೂ ಸಂತೋಷವಾಗಿರ್ತಾರ? ಯಾವಾಗ ಆಚೆ ಕಡೆ ಹೋಗ್ಬೇಕು ಅಂತ ನೋಡ್ತಾ ಇರ್ತಾರೆ ಅಲ್ವಾ? ಆಚೆ ಕಡೆ ಬಂದ್ರೆ ಹೆಂಗಿರ್ತದೆ ಅಂತ ಎಲ್ಲರಿಗೂ ಗೊತ್ತು. ಅವಾಗ ಅಷ್ಟು ಸ್ವೇಚ್ಛೆ ಅನ್ನೋದು ಆಚೆ ಕಡೆ ಬರುತ್ತೆ ಅಲ್ವಾ? ಅದೇ ರೀತಿಯಲ್ಲಿ ನೀವು ಈ ಶರೀರವನ್ನು ಈ ರೀತಿ ಕೋಟ್ ಮಾಡುವಾಗ ನೀವು ಯಾವ ರೀತಿ ಜ್ಞಾನವನ್ನು ತುಂಬ್ತಾ ಇದ್ರ ಜನಕ್ಕೆ? ಶರೀರವು ಮಾಂಸಪ್ ಕಾರಾಗಾರ ಅಂದ್ರೆ ಅರ್ಥ ಏನು? ನಿಮ್ಮ ಶರೀರ ಆಕ್ಚುಲಿ ಹೇಳ್ಬೇಕಂದ್ರೆ ಹೇಳ್ತಾ ಇರ್ತಾರೆ, ದೇಹವೇ ದೇವಾಲಯ ಅಂತ ಹೇಳ್ತಾ ಇರ್ತೀವಿ ನಾವು. ಮತ್ತೆ ದೇಹವೇ ದೇವಾಲಯ ಈ ಆತ್ಮಕ್ ಅಂದ್ಮೇಲೆ ಮತ್ತೆ ದೇವಾಲಯ ಅಂದ್ಮೇಲೆ ಅದು ಕಾರಾಗಾರ ಹೆಂಗಾಗತ್ತೆ? ಆದ್ರೆ ನೀವು ಏನ್ ತುಂಬಾ ಪ್ರಯತ್ನ ಮಾಡ್ತಾ ಇದ್ರೆ, ಇದೊಂದು ಕಾರಾಗಾರ, ಇಲ್ಲಿಂದ ಬಿಟ್ಟು ಹೋಗಿ ಅಂತ. ಈ ಕಾರಾಗಾರದಿಂದ ಎಷ್ಟು ಬೇಗ ಬಿಟ್ಟು ಹೋಗ್ತೀರಾ? ಒಂದು ಪಾದ ಇಲ್ಲಿ, ಒಂದು ಪಾದ ಇನ್ನೊಂದು ಲೋಕದಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿಂದ ಅಲ್ಲಿ ಜಂಪ್ ಆಗ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಒಂದು ರೀತಿಯಲ್ಲಿ ನಿಮ್ಮ ದೇಹ ಕಾರಾಗಾರ, ಮಾಂಸದ ಕಾರಾಗಾರ, ಈ ಕಾರಾಗಾರದಿಂದ ಬಿಡುಗಡಾಗಿ ಅಂತ ಹೇಳಕ್ಕೆ ಉದ್ಯಮಗಳು ಈ ಹೇಳ್ಬೇಕಂದ್ರೆ ಈ ಮಠಾಧೀಶ ಆಗ್ಬೋದು, ಇನ್ನು ಬೇರೆ ಬೇರೆ ಇರ್ತಾರಲ್ಲ, ಒಂದು ದೊಡ್ಡವರು ಅಂತ ಅನ್ಕೊಳ್ಳೋರು, ಅಂಥವ್ರು ಹೇಳ್ತಾ ಹೋಗಿದ್ದಾರೆ, ಈ ಶರೀರವೇ ಮಾಂಸ ಕಾರಾಗಾರ, ಈ ಕಾರಾಗಾರದಿಂದ ಬಿಡುಗಡೆ ಅಂತ. ಅದನ್ನು ಆ ರೀತಿಯಲ್ಲಿನೂ ಒಂದು ತಪ್ಪು ಮಾಹಿತಿ ನಮ್ಮಲ್ಲಿ ಏನ್ ಮಾಡಿದಾರೆ, ಅವರು ತುಂಬಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲದಿಂದ ನಾವು ಆಚೆ ಕಡೆ ಬಂದ್ರೇನೆ ಸ್ನೇಹಿತರೆ, ಖಂಡಿತ ಏನಾಗತ್ತಂದ್ರೆ, ಇದೆಲ್ಲ ನಾವು ಅರ್ಥ ಮಾಡ್ಕೊಂಡು ಈ ಜ್ಞಾನವನ್ನು ಹೆಚ್ಚು ಮಾಡ್ಕೊಂತ ಹೋಗಿ. ಇದು ನಾವು ಏನೇನು ಈಗ ಡಿಸ್ಕಸ್ ಮಾಡ್ತಾ ಇದ್ವೋ ಮತ್ತೆ ಒಂದ್ಸರಿ ನೀವು ಮರಣ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದೇ ಸರಿ ಎಲ್ಲಾ ವಿಷಯಗಳು ಒಳಗಡೆ ಹೋಗಲ್ಲ. ನಿಧಾನವಾಗಿ ಹಂತವಾಗಿ ನಾವು ನರದಲ್ಲಿ ಜೀರ್ಣ ಮಾಡ್ಕೋಬೇಕು ಜ್ಞಾನವನ್ನು. ಇನ್ನು ಹೆಚ್ಚು ಮಾಹಿತಿ, ಹೆಚ್ಚು ಜ್ಞಾನ ಇನ್ನು ನಮಗೆ ಸಮಯವಾಗುತ್ತೆ. ಏನೋ ಅನೇಕ ಕ್ಲಾಸಸ್ ಮಾಡ್ಬೇಕಾಗತ್ತೆ ಈ ಸಬ್ಜೆಕ್ಟ್ ಬಗ್ಗೆ. ನಾವು ಆ ಸಬ್ಜೆಕ್ಟ್ ವನ್ನು ಹಂತವಾಗಿ ನಾವು ತಿಳ್ಕೊಂಡು ಹೋಗ್ತಾ
ತಿಳ್ಕೊಂಡಕ್ಕೆ ಪ್ರಯತ್ನ. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಥ್ಯಾಂಕ್ ಯು ಗುರುಜಿ. ಎಸ್. ಥ್ಯಾಂಕ್ ಯು ಗುರುಜಿ. ಇದು ನೀವು ಇವತ್ತು ಹೇಳಿದ್ದು ತುಂಬಾ ಅದ್ಭುತವಾದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಅಮರತ್ವ, ಇದು ಅಮರತ್ವ, ಇದು ನಮ್ಮ ಇವರು ಚಿಕ್ಕದ್ರಿಂದ ನಮ್ಮ ಸಮಾಜ, ಫ್ಯಾಮಿಲಿ ಎಲ್ಲರೂ ನಮ್ಗೆ ಹೆಂಗೆ ನೆಗೆಟಿವ್ ಫೀಲ್ ಮಾಡಿ ಪ್ರೋಗ್ರಾಮ್ ಮಾಡ್ಬಿಟ್ಟಿದೆ ಅಂದ್ರೆ, ಇವತ್ತಿರ್ತೀವಿ ನಾಳೆ ಇರಲ್ಲ, ಮಾರಣ ಸಾವು ಯಾರಿಗೂ ತಪ್ಪಿದೆ ಅಂತ ಫೀಡ್ ಮಾಡ್ಬಿಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ಮಂತ್ ಒಬ್ಬರು ಮೀಟ್ ಮಾಡಿದೆ ನಾನು. ಅಂದ್ರೆ ನನ್ನ ಫ್ರೆಂಡ್ ಒಂದು ಫ್ಯಾಕ್ಟ್ರಿ ಇದೆ ಮಾಗಡಿ ರೋಡ್ ಅಲ್ಲಿ, ರಾಮ್ಕೋ ಇಟ್ಕೆ ಫ್ಯಾಕ್ಟ್ರಿ ಅಂತ. ಅಲ್ಲಿ ಆ ಅಪ್ಪನ ಒಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಟ್ರು ಅಲ್ಲಿ ಕೆಲ್ಸಕಾರನ. ಅಲ್ಲಿ ಓನರ್ ನನ್ನ ಫ್ರೆಂಡ್ ಅವರು ಸೋಮಣ್ಣ ಅಂತ, ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಟ್ರು. ಅವ್ರಿಗೆ ಬ್ರೈನ್ ಟ್ಯೂಮರ್ ಇತ್ತಂತೆ. ಇನ್ನೊಂದ್ 6 ತಿಂಗಳು ಇರ್ತೀಯಪ್ಪ, ಸತ್ತೋಗ್ಬಿಡ್ತೀಯ, ನೋಡು ನಿಂಗೆ ಏನ್ ಬೇಕು ಇದ್ ಮಾಡ್ಕೊಡು ಅಂದ್ರಂತೆ. ಅವನು ಜಿಗುಪ್ಸೆಯಾಗಿ ಮದುವೆನೇ ಆಗ್ಲೇ ಪಾಪ ಹಂಗೆ ಉಳ್ಕೊಬಿಟ್ಟು ಏನೋ ಆ ತರ ಇದ್ದಿದ್ದ. ಆ ಡಾಕ್ಟರ್ ಸತ್ತೋಗ ಅಲ್ಲಿ 21 ವರ್ಷ ಆಗದೆ. ಅಂದ್ರೆ ಬ್ರೈನ್ ಟ್ಯೂಮರ್ ನೀನ್ ಸತ್ತೋಗ್ತೀಯ ಅಂತ ಹೇಳಿದ್ದು ಡಾಕ್ಟರ್ ಸತ್ತೋಗ 21 ವರ್ಷ ಆಯ್ತು. ಇವ್ನು ಇನ್ನೂ ಚೆನ್ನಾಗವನೆ, ಅಂದ್ರೆ ಒಂದು ಚಾಲೆಂಜ್ ಆಗಿ ಬದುಕವನೆ. ಅಂದ್ರೆ ನಮ್ ಬ್ರೈನ್ ಏನ್ ಕೊಡ್ತೀವಿ ಅದಾಗತ್ತೆ ಅನ್ನೋಕೆ ನಾನೊಂದು ಸತ್ಯವಾದ ಎಕ್ಸಾಂಪಲ್ ನೋಡಿದೆ. ಆಮೇಲೆ ಇನ್ನೊಂದು, ನೀವು LIC ಬಗ್ಗೆ ಹೇಳಿದ್ರಿ. LIC ಅವ್ರು ಹೇಳೋದ್ ನೋಡ್ಬಿಟ್ರೆ ಬದುಕಿರೋದ್ಕಿಂತ ಸತ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ. ಸತ್ ಮೇಲೆ ಬೆನಿಫಿಟ್ ಇದೆ ಜಾಸ್ತಿ ಹೇಳ್ತಾರೆ ಗುರುಗಳೇ. ಇದೆಲ್ಲ ಒಳ್ಳೆ ಪ್ರೋಗ್ರಾಮಿಂಗ್ ಬಗ್ಗೆ ಹೇಳ್ಕೊಟ್ರಿ. ಬಟ್ ನಾವ್ ಯಾವತ್ತು ಈ ನೋಡಿ ಕರೋನಾ ಟೈಮಲ್ಲಿ ತುಂಬಾ ಜನ ಸತ್ತೋದ್ರು. ಈ ಭಿಕ್ಷುದವ್ರು ಸಾಯ್ಲಿಲ್ಲ. ಇದೆಷ್ಟು ಸತ್ಯ ಅಂತ ಹೇಳಿದ್ರು ನಾನು ಹೇಳೋದು. ಭಿಕ್ಷುದವ್ರು ಸಾಯ್ಲಿಲ್ಲ, ಎಲ್ಲೋ ಅಲ್ಲಿ ಆಯ್ಕೊಂಡ್ ತಿಂತಲ್ಲ ಅವ್ರು ಸಾಯ್ಲಿಲ್ಲ, ನಾಯಿ ನರಿಗಳು ಸಾಯ್ಲಿಲ್ಲ. ಅತಿಯಾರ ಟಿವಿ ನೋಡ್ತು ಅವನಿಗೆ ಬತ್ತಂತೆ ನಾಳೆ ನನಗ್ ಬರ್ಬೋದು, ಕೆಮ್ದೆ ಕರೋನಾ ಬಂದಿರ್ಬೋದು ನನಗೆ ಅಂತ ತುಂಬಾ ನಾವು ಎಮೋಷನ್ಲಿ ಸಬ್ ಕಾನ್ಸಿಯಸ್ ಮೈಂಡ್ ಹೇಳ್ಬಿಟ್ಟು ಡಬಾರ್ ಅಂತ ಹೊರಟೋದು. ಆಮೇಲೆ ನಾವು ಜಾಸ್ತಿ ನೀವು ಬರ್ತ್ಡೇ ಬಗ್ಗೆ ತುಂಬಾ ಇನ್ನೊಂದು ಅದ್ಭುತವಾದ ಹೇಳಿದ್ರೆ, 60 ನಮ್ಮ ಅಪ್ಪನ್ಗೆ 55ಕ್ಕೆ ಬಂದಿತ್ತು. ನನಗಿನ್ನೇನ್ ಶುಗರ್ ಬರೋ ಟೈಮ್ ಆಯ್ತು, BP ಬರೋ ಟೈಮ್ ಆಯ್ತು, ನಮ್ಮ ಅಪ್ಪನು ಹಾರ್ಟ್ ಅಟ್ಯಾಕ್ ಅಲ್ಲೇ ಸತ್ತೋದ್ರು. ನಮ್ ಫ್ಯಾಮಿಲಿ ಜೀನ್ಸ್ ಅಲ್ಲೇ ಬಂದೈತೆ, ನಾವೇ ಹೇಳ್ಬಿಡ್ತೀವಿ. ಇದು ಎಷ್ಟು ಸಂದೇಶ ಅಂತ ಹೇಳಿದ್ರೆ ಇದು ಒಂದು ರಾಂಗ್. ತುಂಬಾ ಅದ್ಭುತವಾದ ಸಂದೇಶ ಹೇಳ್ರಿ. ಇವತ್ತು ಎಲ್ಲಾ ಸಂದೇಶಗಳು ತುಂಬಾ ಅದ್ಭುತವಾಗಿ ಹೇಳಕ್ಕೆ ಇತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಜೀವಕ್ಕೆ ಒಂದು ಜೀವನ ಮಾಡೋದಕ್ಕೆ ಎಲ್ಲಾ ಸಂದೇಶಗಳು ಇವತ್ತು ಸಿಕ್ತು. ಇವತ್ತು ಕ್ಲಾಸ್ ಯಾರು ಪೂರ್ಣ ಕೇಳಿಲ್ಲ ನಿಜವಾಗ್ಲೂ ಅವ್ರನ್ನ ಹತದೃಷ್ಟ ಆಗ್ತಾರೆ. ಇವನ್ನ ಪದೇ ಪದೇ ಕೇಳಿದ್ರೆ ಅದೃಷ್ಟವಂತ ಆಗ್ತಾರೆ ಅಂತ ನಾನು ಹಾರ್ಟ್ ಇಂದ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅದ್ಭುತವಾದ ಕ್ಲಾಸ್ ಗುರುಗಳೇ. ಥ್ಯಾಂಕ್ ಯು. ಯಾರಾದ್ರೂ ಇದ್ರ ಬಗ್ಗೆ ಸಂದೇಹ ಇದ್ರೆ ಒಂದು ಒಬ್ರು ಇಬ್ರು ಮಾತಾಡಿ ಫೈನಲ್ ಮಾಡ್ಬಿಡಲ್ಲ ಗುರುಗಳೇ. ಈಗ ಅನೇಕ ಸ್ವಲ್ಪ ಇನ್ನೊಂದು ಉದಾಹರಣೆ ಏನಂದ್ರೆ, ಈಗ ನೀವ್ ಹೇಳಿದ್ರಲ್ಲ ಟ್ಯೂಮರು ಕ್ಯೂರ್ ಆಯ್ತಂತ. ಒಂದು ವ್ಯಕ್ತಿ ಚೆನ್ನಾಗಿದ್ದಾನೆ, ಅವನು ಆರಾಮಾಗಿದ್ದಾನೆ, ವಿಡಿಯೋ ಮಾಡ್ಕೊಂಡು ಕೊಡ್ತೀನಿ. ಅದೇ ಅದು ಒಂದು ವ್ಯಕ್ತಿ ಇದೇ ರೀತಿಯಲ್ಲಿ ಆಕ್ಸಿಡೆಂಟ್ ಆಗಿ ಹೇಳ್ಬೇಕಂದ್ರೆ, ಈ ಜೋಸಫ್ ಮರ್ಫಿ ಅಂತ ನೀವು ಕೇಳಿರ್ತೀರ, ಒಂದು ಆಥರ್. ಅವರು ಬರೆದಂತ ಅನೇಕ ಪುಸ್ತಕಗಳು, ಪವರ್ ಆಫ್ ಸಬ್ ಕಾನ್ಸಿಯಸ್ ಮೈಂಡ್ ಇವೆಲ್ಲ. ಅವರು ಸಹ ಅದೇ ರೀತಿಯಲ್ಲಿ ಇನ್ನೂ ಅನೇಕ ವ್ಯಕ್ತಿಗಳು ಆಕ್ಸಿಡೆಂಟ್ ಅಂದ್ರೆ ಒಂದು ನೊಜ್ಜು ಆಗಿಬಿಡ್ತಾರೆ. ಕಾರು ಇಲ್ಲ, ಏನಿಲ್ಲ, ಅವ್ರ ದೇಹವನ್ನು ಒಂಥರ ಶಿಥಿಲವಾಗಿರ್ತದೆ. ಆದ್ರೆ ಅವ್ರ ನಂಬಿಕೆಯಿಂದ ನಾನು ಬದುಕಿತೀನಿ, ನಾನು ಜೀವನ ಮಾಡ್ತೀನಿ ಅಂತ ನಂಬಿಕೆ ಇದೆಯಲ್ಲ, ಅದು ಮತ್ತೆ ಅವ್ರು ಎದ್ದು ನಿಂತ್ಕೊಂಡು ವಾಕ್ ಮಾಡೋ ತರ ಸಾಮಾನ್ಯ ಜೀವನ ಕರ್ಕೊಂಡಂತ ಅವಕಾಶ ಅವ್ರು ಕೊಟ್ಟಿದೆ. ಇಂಥ ಎಕ್ಸಾಂಪಲ್ಸ್ ಅನೇಕ ಇದೆ, ಒಂದು ಎರಡಲ್ಲ. ಇನ್ನು ಇಂದಿನ ಕ್ಲಾಸಲ್ಲಿ ನಾನು ಹೇಳಿದ್ದೀನಿ, ಒಂದು ಸ್ವಲ್ಪ ಎಕ್ಸಾಂಪಲ್ಸು ಹೇಳಿದ್ದೀನಿ ಇದ್ರ ಬಗ್ಗೆ. ಸೊ ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಆ ಬುಕ್ ಓದಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಎಷ್ಟು ಪವರ್ ಇದೆ ನಮ್ಮಲ್ಲಿ. ನಂಬಿಕೆಗೆ ಎಷ್ಟು ಪವರ್ ಇದೆ ಅಂತಂದ್ರೆ, ಆ ನಂಬಿಕೆಗೆ ಎಷ್ಟು ಪವರ್ ಅಂತಂದ್ರೆ, ಈಗಾಗಲೇ ಹೇಳ್ತಾ ಇದೆ, ನಿಮ್ಮ ನಂಬಿಕೆ, ಮರಣದ ಬಗ್ಗೆ ನಿಮ್ಮ ನಂಬಿಕೆನೆ ನಿಮ್ಮನ್ನು ಮರಣ ಒಂದಕ್ಕೆ ಆ ರೀತಿಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ ಅಂತ ಅದನ್ನು ಹೇಳ್ತಾ ಇದೆ. ಅದು ನಾವು ಗುರುತಿಸ್ಬೇಕು. ಎಸ್ ಎಸ್ ಮೇಡಮ್. ಗುರುಜಿ, ನಂದೊಂದು ಪ್ರಶ್ನೆ. ಇವಾಗ ಸಾಯೋದು ಅಂದ್ರೆ ಬಾಡಿ ಯಾವತ್ತೂ ಹಾಗೆ ಇರುತ್ತೆ ಅಂತಾನ? ಹೌದು. ಅಲ್ಲ, ಇವಾಗ ನಾವು ಕೇಳಿರೋ ಹಾಗೆ ಮಹಾವತಾರ್ ಬಾಬಾಜಿ ಬಗ್ಗೆ ಕೇಳಿದ್ವಿ. ಅಥವಾ ದಿನ ಸಾಯ್ತಾ ಇರಬಾರ್ದು ಅಂತಾನ? ಅಥವಾ ಈ ದೇಹ ಹಾಗೆ ಇದ್ದು? ಇಲ್ಲ, ದೇಹ ಹಾಗೆ ಇರೋದು. ದೇಹ ಯೌವನವಾಗಿ, ಈಗ ಚಿರಂಜೀವಿಗಳು ಯಾರಿದಾರೋ, ಹನುಮಾನು, ಕೃಪಾಚಾರ್ಯ, ವೇದವ್ಯಾಸ, ಇವರೆಲ್ಲ ಯಾರ್ಯಾರಿದ್ದಾರೋ ಅದೇ ರೀತಿಯಲ್ಲಿ, ಅಂದ್ರೆ ಅವರ ದೇಹ ಯೌವನವಾಗಿ ಇರುತ್ತೆ. ಅಂದ್ರೆ ಸ್ಥೂಲ ರೀತಿಯಲ್ಲಿರೋ ದೇಹ. ಹೌದೌದು. ಅವ್ರು ಬೇಕಂದ್ರೆ ಕಾಂತಿ ದೇಹಕ್ಕೆ ಹೋಗ್ತಾರೆ, ಅದು ಬೇರೆ ವಿಷಯ, ಅದು ಬೇರೆ ಸಬ್ಜೆಕ್ಟು. ಆದ್ರೆ ಇಡೀ ದೇಹದಲ್ಲಿ ಯೌವನವಾಗಿರೋದು. ಈಗ ಉದಾಹರಣೆಗೆ ಪರಶುರಾಮ, ಅಶ್ವತ್ಥಾಮ ಇವರೆಲ್ಲ ಆಲ್ರೆಡಿ ಹೊಂದಿದ್ದಾರೆ, ಅವ್ರು ಇದ್ದಾರೆ ಆಲ್ರೆಡಿ, ಅವರು ಹಿಮಾಲಯದಲ್ಲಿ ಇದ್ದಾರೆ. ಸ್ವಲ್ಪ ರಸಿಗ ಒಂದು ಬುಕ್ ಓದ್ತಾ ಇದ್ದೆ ನಾನು, ತಪಸ್ವಿ ಮಹಾರಾಜ್ ಅಂತ ಒಂದು ಬುಕ್, ಸದ್ಗುರು ತಪಸ್ವಿ ಮಹಾರಾಜ್ ಅಂತ ಬುಕ್. ಅದು ಓದಿ ಬೇಕಾ ನಿಮ್ಗೆ, ಅರ್ಥ ಆಗತ್ತೆ. ಅವರು 180 ವರ್ಷ ಬದುಕಿದ್ರು. ಅಲ್ಲ, ಮತ್ತೆ ಒಂದಿನ ಸತ್ರಲ್ಲ ಗುರುಜಿ? ಅದನ್ನ ನಾನು ಹೇಳ್ತೀನಿ. ಅಂದ್ರೆ ಅವ್ರ ನಂಬಿಕೆ ಅಷ್ಟೇ, ಏನ್ ಮಾಡಕ್ಕಾಗಲ್ಲ. ಆಗತ್ತೆ, ಆ ರೀತಿಯಲ್ಲಿ ಆಗತ್ತೆ.
ಓಕೆ. ಸೊ ಅಲ್ಲೇನಾಗಿದೆ, ಅವರು ಬರೆದಿರುವಂತ ಬುಕ್ಕಲ್ಲಿ ತಪಸ್ವಿ ಶ್ರೀ ಸದ್ಗುರು ತಪಸ್ವಿ ಮಹಾರಾಜ್ ಅವರ ಜೀವನ ಚರಿತ್ರೆಯಲ್ಲಿ ಬರೆದಿದ್ದಾರೆ. ಏನಂತಂದ್ರೆ ಅಶ್ವತ್ಥಾಮನು ನೇರವಾಗಿ ಮೀಟ್ ಮಾಡಿದ್ದಾರೆ ಒಂದು ಹಾ, ಗುಹದಲ್ಲಿ, ಹಿಮಾಲಯದಲ್ಲಿ ಒಂದು ಗುಹದಲ್ಲಿ ಅಶ್ವತ್ಥಾಮನು ನೇರವಾಗಿ ಮೀಟ್ ಮಾಡಿದ್ದಾರೆ. ಆಯ್ತಾ? ಸೊ ಯೌವನವಾಗಿದ್ದಾರೆ ಅವರು ಇನ್ನು. ಅಶ್ವತ್ಥಾಮ ಈಗಲೂ ಯೌವನವಾಗಿದ್ದಾರೆ. ಇದು ಅಂದ್ರೆ ಈ ಸತ್ಯ ನಮ್ಗೆ ಗೊತ್ತಿಲ್ಲದೆ ಇರೋದು, ಸಾವು ಹೌದು. ಅನ್ನೋದು, ಈ ಸಾಮಾಜಿಕವಾಗಿ ಹೀಗೆ ಬದುಕು ನಡ್ಸ್ಕೊಂಡು ಹೋಗಿ ನಾವೇನ್ ಅನ್ಕೊಂಡಿರೋದು ಮೃತ್ಯು ಶಾಶ್ವತ ಅನ್ಕೊಂಡಿರೋದು. ಆ ಒಂದು ಇದರಿಂದಾನೇ ನಮ್ಮ ಒಂದು ನಡೀತಾ ಇರುತ್ತೆ ಪ್ರಕ್ರಿಯೆ. ಹಾಗಾಗಿ ಹೌದು. ನಾವು ಕೃಷಿರಾಗ್ತಾ ಹೋಗಿ ಅಥವಾ ಕಾಯಿಲೆಯಾಗಿ ಇನ್ನೊಂದಾಗಿ ಸಾಯ್ತೀವಿ ಅನ್ನೋದು ನಾವು ತಿಳ್ಕೊಂಡಿದ್ದು. ಆದ್ರೆ ನೀವ್ ಖಂಡಿತ. ಇವತ್ತು ತಿಳಿಸಿದ್ದು ನಿಜವಾಗ್ಲೂ ವ್ಯತಿರಿಕ್ತ ಅನ್ನಿಸ್ತಿದೆ. ಅದ್ರ ಬಗ್ಗೆ ಇನ್ನೂ ಅಭ್ಯಾಸ ಮಾಡ್ಬೇಕು, ವ್ಯತಿರೇಕ ತಿಳ್ಕೊಳ್ಬೇಕು. ಅನಿಸ್ತದೆ, ಬಟ್ ಅದೇ ಶಾಶ್ವತ, ಅದು ಶಾಶ್ವತ ಜ್ಞಾನ. ಓಕೆ. ಹಾ, ಹಾ. ಅದನ್ನು ನೀವು ನಂಬಿದ್ರೆ ಅದು ನಿಮ್ಗೆ ತಥ್ಯವಾಗಿ, ಅಂದ್ರೆ ಖಂಡಿತವಾಗಿ ನಿಮ್ಗೆ ಲಭ್ಯವಾಗತ್ತೆ. ನೀವು ನಂಬಿಲ್ಲ ಇರ್ಬಹುದು, ಅಂದ್ರೆ ಯಾಕಂದ್ರೆ ಸ್ವಲ್ಪ ಅಪನಂಬಿಕೆ ಬಂದ್ರೆ ಅದು ನಿಮ್ಗೆ ಸಿಗೋದಿಲ್ಲ. ಮಾಯಾ ತಿವಾರಿ ಅನ್ನೋರು ಅಮೆರಿಕಲ್ಲಿ ಇದ್ದಂತವ್ರು, ದಕ್ಷಿಣ ಅಮೆರಿಕದಲ್ಲಿದ್ರು. ಆಮೇಲೆ ಸುಮಾರು ಮಾಯಾ ತಿವಾರಿ ಬಗ್ಗೆ ಕೇಳಿರ್ಬಹುದು ನೀವು. ಹಾ. ಮಾಯಾ ತಿವಾರಿ 12 ಸರಿ ನ್ಯೂಯಾರ್ಕ್ ಅಲ್ಲಿ ಮೆನೆಟನ್ ಅಲ್ಲಿ ಸುಮಾರು ಒಂದು 12 ಸರಿ ಆಪರೇಷನ್ ಮಾಡಿಸ್ಕೊಳ್ತಾರೆ ಅವ್ರು. ಕ್ಯಾನ್ಸರ್ ಆಗಿರುತ್ತೆ, ಅವ್ರು ಮಾಡೆಲ್ ಇದ್ರಲ್ಲಿ ಇರ್ತಾರೆ. ಆಮೇಲೆ ಸತ್ತೇ ಹೋಗ್ತೀಯ ನೀನು ಅಂದವಾಗ ಅವ್ರು ಹಿಮಾಲಯಕ್ಕೆ ಬರ್ತಾರೆ. ಇನ್ನೇನ್ ಸಾಯ್ತೀನಲ್ವಾ, ನಂದು ಮೊದ್ಲಿಂದ ಬಂದಿರೋಂತ ಜನ್ಮ ಅಲ್ಲಿಂದ, ಅಜ್ಜ ಮುತ್ತಜ್ಜ, ಸರಿ ನಾನು ಭಾರತಕ್ಕೆ ಹೋಗ್ತೀನಿ ಅಂತ ಭಾರತದಲ್ಲಿ ಬಂದು ಹಿಮಾಲಯದಲ್ಲಿ ಇರ್ತಾ 1 ತಿಂಗಳು 2 ತಿಂಗಳಲ್ಲಿ ಸಾಯೋಂತವ್ರು ಅವ್ರು ಸಾಯೋದೇ ಇಲ್ಲ. ಇವತ್ತಿಗೂ ಮಾಯಾ ತಿವಾರಿ ಬದುಕಿದ್ದಾರೆ. ಸುಮಾರು ಇದ್ರ ಬಗ್ಗೆ ಪುಸ್ತಕಗಳನ್ನ ಬರೆದಿದ್ದಾರೆ. ಸಂಪೂರ್ಣ ಕಾಯಿಲೆ ಒಳ್ಳೆ ಆಹಾರ, ಒಳ್ಳೆ ವಿಚಾರದಿಂದ ನಾವು ಬದಲಾಗಬಹುದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾರೆ. ಆದ್ರೆ ಇದು ನನಗೆ ಇನ್ನೂ ಒಂದು ಅಂದ್ರೆ ಈಗ ನೀವು ಹೇಳಿದ್ದನ್ನ ನಾವು ಇನ್ನೂ ಕ್ಲಾಸಸ್ ಇದೆ, ಡೋಂಟ್ ವರಿ. ಯಾಕಂದ್ರೆ ಬಾಬಾಜಿ ಒಬ್ರೇ ಕೇಳಿದ್ದು, ಚಿರಂಜೀವಿಗಳ ಬಗ್ಗೆ ಕೇಳಿದ್ವಿ, ಅದು ಗೊತ್ತಿಲ್ಲ. ಬಾಬಾಜಿ ಬಗ್ಗೆ ಕೇಳಿದ್ವಿ 2000 ವರ್ಷದ ಹಿಂದಿಂದು. ಇದು ಸ್ವಲ್ಪ ತರ್ಕಕ್ಕೆ ಒಳಗಾಗುತ್ತೆ. ಇದನ್ನ ಮತ್ತೆ ನಾವು ಅಧ್ಯಯನ ಮಾಡ್ಬೇಕು. ಏನಂದ್ರೆ ಆ ನಂಬಿಕೆ ನಿಮ್ಮಲ್ಲಿದ್ರೆ ನಿಮ್ಮ ಒಳಗಡೆ ಅಂತ ಜೀವ ಕಣಗಳು ಯಾವಾಗಲೂ ಉತ್ತೇಜವಾಗ್ತಾನೆ ಇರ್ತದೆ. ನನಗಾಗ್ಲೇ ಹೇಳಿದೆ, 7 ವರ್ಷಕ್ಕೊಂದ್ಸರಿ ಪೂರ್ತಿ ನಮ್ಮ ದೇಹ ಏನ್ ಮಾಡತ್ತಂದ್ರೆ ಒಳಗಡೆ ಇರುವಂತ ಎಲ್ಲಾ ಜೀವಕಣಗಳನ್ನು ಬದಲಾಯಿಸಿ, ಸೊ ನವ ಯವನ ಇರುವಂತ ಜೀವಕಣಗಳು ಮತ್ತೆ ಹೊಂತಾ ಇರ್ತದೆ. Every 7 years the body replaces, it's all like the body cells. Every 7 years you get a new body. ಇದು ಅಂದ್ರೆ ಶಾಸ್ತ್ರೀಯವಾಗಿನೂ ಸಾಂಕೇತಿಕವಾಗಿನೂ ಈಗಾಗಲೇ ಕಂಡಿಡಿದ. ಹೌದು. ಅಶ್ವಿನಿ ದೇವತೆಗಳ ಬಗ್ಗೆ ಹೇಳಿದ್ರಿ, ಇದು ನಮ್ಮ ಮಾತನೇ ಅಶ್ವಿನಿ ದೇವತೆಗಳು. ಈಗ ನಮಗ್ ತೀರಾ ಎಕ್ಸ್ಟ್ರೀಮ್ ಹೋಗಿ ಬೇಕು ಬೇಡ ಹೇಳಿದವಾಗ ನಮ್ಗೆ ಆಗಿರುವಂತ ಘಟನೆಗಳು ನಾವೇ ನೋಡಿರ್ತೀವಿ. ನಿಮ್ಮ ಯೋಚನೆಗಳೇ ನಿಮ್ಮ ಅಶ್ವಿನಿ ದೇವತೆಗಳು, ಬೇರೆ ಅಲ್ಲ. ಥ್ಯಾಂಕ್ ಯು ಗುರುಜಿ. ರೈಟ್. ಅಶ್ವಿನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಈಗ ಮೊದಲು ಅಷ್ಟೇ ಶುರುವಾಗಿದೆ, ಸಂದೇಹಗಳು ಹಿಂಗ್ ಬಂದ್ರೆ ಒಳ್ಳೇದು. ಇಂಟ್ರೆಸ್ಟ್ ಆಗಿದ್ದೀರಾ, ಅರ್ಥ ಆಗ್ತಾ ಇದೆ ಅಂತ ಅರ್ಥ. ನಂದಾ ಮೇಡಮ್ ಏನೋ ಆಫೀಸ್ ರೀಚ್ ಆಗ್ಬಿಡಂಗಿದ್ದಾರೆ, ಅವ್ರಿಗೆ ಕೊಟ್ಬಿಡೋಣ. ಮೇಡಮ್ 1 ನಿಮಿಷ ಮಾತಾಡಿ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮಾಸ್ಟರ್. ಸರಿ ಗುರುಜಿ, ತಾವು ಚಿರಂಜೀವತ್ವ ಅಂತ ಹೇಳಿದ ತಕ್ಷಣ ನನ್ಗೆ ಹನುಮಾನ ನೆನಪು ಆಗಿತ್ತು ಅವಾಗ್ಲೇ. ಯಾಕಂದ್ರೆ ಅವರು ಈಗ ಚಿರಂಜೀವಿ ಆಗಿದಾರಂತ ಅನ್ನೋದು ನಾನು ನೋಡಿದ್ದೇನೆ ಬುಕ್ ನಲ್ಲಿ. ನಂತರ ನಮ್ಮ ಊರಲ್ಲೇ ನಮ್ಮ ಪಕ್ಕದಲ್ಲಿ ಒಂದು ಗ್ರಾಮ ಇದೆ ಗುರುಜಿ, ಅದು ಈಗ ಹಿಂದೆ ನಾನು ಸೇರಿಂಗ್ ಮಾಡ್ಕೊಂಡಿದ್ದೆ. 775 ವರ್ಷ ಬದುಕಿದ್ರು ಸ್ವಾಮೀಜಿಯವರು. ಅವ್ರಿಗೆ ಬೂದೀಶ್ವರ ಸ್ವಾಮಿದಂತಂದು ಒಂದು ಇಲ್ಲಿ ಏನೋ ಇದ್ರೊಳಗೆ ಕೇಳಿದ್ವಿ ನಾವು ಪಾಠನ. ಅವ್ರಿಗೆ ಇವರು ಏನ್ ಶಿಶುನಾಳ ಸಂತರು ಬಂದು, ಏನಪ್ಪಾ ಇಷ್ಟು ವರ್ಷ ಆಯ್ತು ನಿನ್ಗೆ ಇನ್ನೂ ಸಾಕಾಗಿಲ್ಲ ಜೀವನ, ಅದು ಹೋಗು ಅಂತಂದ್ರೆ ಅವರು ಜೀವ ಬಿಟ್ಟಿಲ್ಲ, ಹಾವಾಗಿ ಪರಿವರ್ತನೆಯಾಗಿ ಹಾವಾಗಿ ಹೋಗಿದಾರೆ ಗುರುಜಿ. ಈ ಪ್ರತಿ ವರ್ಷ ಅವರು ಜಾತ್ರೆ ದಿನ ಹಾವು ಬರುತ್ತೆ ಗುರುಜಿ. ಹಾವು ಬಂದು ಆ ಜಾತ್ರೆ ತೇರ್ ಎಳಿಬೇಕಾದ್ರೆ ಹಾವು ಅಲ್ಲಿ ಬಂದು ಇದು ಅವ್ರದ್ದು ಏನು ಇದು ಮಾಡಿದ್ರ ಮೂರ್ತಿ, ಆ ಮೂರ್ತಿ ಮೇಲೆ ಕುಂತ ಹೋಗುತ್ತೆ ಮೇಡಮ್. ಈಗ ಇದೆ ಗುರುಜಿ ಅದು. ನಂತರ ನಾವು ಸಣ್ಣವರಿದ್ದಾಗ ಈಗೇನು ಮುಸ್ಲಿಮ್ಸ್ ಇದು ಮೊಹರಂನಲ್ಲಿ ಜಾತ್ರೆ ಬರುತ್ತಲ್ಲ ಗುರುಜಿ, ಅದು ಗುಂಗಿ ಬರುತ್ತೆ ಅಂತ ಅನ್ನೋದು, ಅಂದ್ರೆ ಆ ದೇವ್ರು ಅಲ್ಲಿ ಬರ್ತಾರಂತ ಅನ್ನೋದು ನಂಬಿಕೆ ನಾವು ಚಿಕ್ಕವರಿದ್ದಾಗ ನೋಡ್ತೀವಿ. ಅಲ್ಲಿ ಅದನ್ನ ಡೋಲಿ ತಂದು ಕುಂದ್ರಿಸಿದ ತಕ್ಷಣ ಗುಂಗಿ ಹುಳ ಬರುತ್ತೆ ಗುರುಜಿ. ಅದು ಬಂದು ಅದನ್ನ ಟಚ್ ಮಾಡಿಂದ ಅದನ್ನ ಮೇಲ್ಗಡೆ ತಗೊಂಡ್ ಹೋಗ್ತಾರೆ. ಅಂದ್ರೆ ಅವ್ರು ಇನ್ನೂ ಜೀವಂತವಾಗಿದಾರಂತ ಅನ್ನೋದು ಅದ್ರ ನೀವು ಹೇಳೋದ್ರಿಂದ ಗೊತ್ತಾಯ್ತು ಗುರುಜಿ. ಮತ್ತೆ ಪರಕಾಯ ಪ್ರವೇಶನು ಅಂದ್ರೆ ಅದು ಬಾಡಿ ಸಾಕತ್ತಂದ್ರೆ ಆ ಬಾಡಿ ವೆಕೆಟ್ ಮಾಡಿ, ಈಗೇನ್ ನಾವ್ ಶರ್ಟ್ ಬೇಡಾಗಿದ್ ಶರ್ಟ್ ಬಿಚ್ಚ ಹಾಕ್ಬಿಡ್ತೇವಲ್ಲ, ಹಂಗೆ ನಾನು ಈ ಶರೀರ ಬಿಟ್ಟು ಬೇರೆ ಶರೀರದಲ್ಲಿ ಅವರು
ಸೇರ್ಕೋಬಹುದು ಅಂತ. ಅದು ಪರಕಾಯ ಪ್ರವೇಶ. ಬಟ್ ಇದು ಹಾ, ಪರಕಾಯ ಪ್ರವೇಶನೂ ಬೇಕಾಗಿಲ್ಲ. ನಿಮ್ಮ ದೇಹವನ್ನೇ ನೀವು ನಿತ್ಯ ಯೌವನವಾಗಿ ಚೇತನವಾಗಿ ಇಟ್ಕೋಬಹುದು ಅಂತ. ತುಂಬಾ ಅದ್ಭುತವಾಗಿತ್ತು ಗುರುಜಿ ಇವತ್ತಿನ ನಿಮ್ಗೆ ಕ್ಲಾಸ್. ನಿಮ್ಗೆ ಎಷ್ಟು ಇಚ್ಛೆ ಇದೆಯೋ, ನಿಮ್ಮ ಇಚ್ಛೆ ಪ್ರಕಾರ ನಿಮ್ಮ ಇಚ್ಛೆ ಏನಿದೆ, ಎಷ್ಟು ವರ್ಷಗಳು ಬೇಕೋ ಅಷ್ಟು ವರ್ಷಗಳು ಇಟ್ಕೊಂಡು ಆಮೇಲೆ ಮತ್ತೆ ಕಣ್ಮರ ಆಗೋದು, ಅದ್ರ ವಾಪಸ್ ಮತ್ತೆ ಪೂರ್ಣ ಚೇತನಕ್ಕೆ ಹೋಗೋದು ಮಾಡ್ಬೋದು ಆ ರೀತಿ. ಸೂಪರ್ Thank ಸೂಪರ್. you, thank you. ಥ್ಯಾಂಕ್ ಯು ಮೇಡಮ್. ಇವತ್ತೊಂದು ಸಬ್ಜೆಕ್ಟ್ ಕೇಳ್ಬಿಟ್ಟು ಯಾರು ಏನು ವೇಸ್ಟ್ ಮಾಡಲ್ಲ ಇನ್ನ. ತುಂಬಾ ದಿನ ಬದುಕ್ಬೇಕಪ್ಪ ಬೇಕು ಅಂದ್ಬಿಟ್ಟು. ಓಕೆ, ಅಶ್ವಿನಿ ಮೇಡಮ್ ಲಾಸ್ಟ್ ಕೊಡೋಣ, ಅವರೇ ಕನ್ಕ್ಲೂಷನ್ ಮಾಡೋ ಪ್ರೋಗ್ರಾಮ್. ಪ್ರದೀಪ್ ಅವರು ಒಬ್ರು ಕೊಟ್ಬಿಡೋಣ ಗುರುಗಳೇ. ಪ್ರದೀಪ್ ಸರ್. ಐಡಿಯಾ ಚೆನ್ನಾಗಿದೆ, ನಿರೂಪಣೆಗಾರದು ಇವತ್ತು ಐಡಿಯಾ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ನೀವೇ ಮಾಡ್ದಲ್ಲ, ಅದಕ್ಕೆ ಪ್ರದೀಪ್ ಅವರು ಕೊಟ್ಬಿಡೋಣ. ಪ್ರದೀಪ್ ಸರ್. ಶರೀರ ಅನ್ನೋದಿದೆಯಲ್ಲ ಅದು ಅಶಾಶ್ವತ, ಆತ್ಮ ಶಾಶ್ವತ. ಹೌದು. ಶರೀರ ಅಶಾಶ್ವತವಾಗೋದು ಯಾತಕ್ಕಾಗಿ ಅಂತ ಹೇಳಿದ್ರೆ, ಆ ಒಂದು ಈ ಬ್ಲ್ಯಾಕ್ ಹೋಲ್ ಅಂತ ನಾವ್ ಏನ್ ಕೇಳ್ತೀವಿ, ಒಂದು ಸೂರ್ಯ ಹೇಗೆ ಸ್ಫೋಟ ಆಗುತ್ತೋ ಅದೇ ರೀತಿ ಶರೀರ ಒಂದು ಅಶಾಶ್ವತವಾಗಿರ್ತದೆ, ಆತ್ಮ ಶಾಶ್ವತವಾಗಿರ್ತದೆ. ಕೆಲವರ ಆತ್ಮಕ್ಕೆ ಒಂದು ಶಾರೀರಿಕ ಸಂಬಂಧ ಅನ್ನೋದು ಸಾವಿರಾರು ವರ್ಷಗಳ ಕಾಲ ಇರ್ತದೆ. ಯಾಕಂದ್ರೆ ಹಿಂದೆ ಸಹಸ್ರಾರು ವರ್ಷಗಳ ಕಾಲ ಬದುಕ್ತಾ ಇದ್ರು. ಇನ್ನೊಂದು, ಹಿಂದಿನ ಕಾಲದಲ್ಲಿ ಶಾಶ್ವತವಾದ ಆತ್ಮ ಶಾಶ್ವತವಾಗಿದ್ದರಿಂದನೇ ಆಗ ಪ್ರಮಿಳ ಸಾಮ್ರಾಜ್ಯನೂ ಇತ್ತು. ಪ್ರಮಿಳ ಸಾಮ್ರಾಜ್ಯ ಅಂತ ಹೇಳಿದ್ರೆ ಈಗಿನ ಮಹಿಳೆಯರ ಪ್ರಾಬಲ್ಯತೆ ಹೇಗೋ ಅದೇ ರೀತಿ ಪೂರ್ವ ಕಾಲದಲ್ಲಿ ಇದ್ದಂತಹ ಮಹಿಳಾ ಸಾಮ್ರಾಜ್ಯ ಅಂದ್ರೆ ಪ್ರಮಿಳ ಸಾಮ್ರಾಜ್ಯ ಅನ್ನೋದು ಇತ್ತಲ್ಲ, ಅದೇ ರೀತಿ. ಆಮೇಲೆ ಋಣಾನುಬಂಧೇನ ಪಶುಪತ್ನಿ ಸುತಾಲಯ ಅಂತ ಹೇಳಿ, ಯಾರಿಗೆ ಋಣ ಇರ್ತದೋ ಆ ಋಣ ಇರೋ ತನಕ ಮಾತ್ರ ಗಂಡ ಹೆಂಡತಿಯ ಬಾಂಧವ್ಯ ಅನ್ನೋದಿರ್ತದೆ. ಬಂಧು ಮಕ್ಕಳ ಅಥವಾ ಒಬ್ರಿಗೊಬ್ಬರ ಸಂಬಂಧ ಬೆಳೆಯೋದು ಅಲ್ಲಿ ಆಗ್ತದೆ. ಹಾಗಾಗಿ ಇಲ್ಲಿ ಯಾವ ಪೂರ್ವ ಜನ್ಮದಲ್ಲಿ ಯಾವ ರೀತಿಯಲ್ಲಿ ಶಿಕ್ಷೆಯನ್ನು ಈ ಒಬ್ಬ ವ್ಯಕ್ತಿ ಕೊಟ್ಟಿರ್ತಾನೋ ಅದನ್ನ ಪುನರ್ಜನ್ಮದಲ್ಲಿ ಅದನ್ನ ಅನುಭವಿಸಲೇಬೇಕಾಗತ್ತೆ. ಅದಕ್ಕಾಗೇನೆ ಈ ದಾಂಪತ್ಯ ಜೀವನದಲ್ಲಿ ವಿಭಜನೆ ಆಗೋದು ಅಥವಾ ದಾಂಪತ್ಯ ಜೀವನದಲ್ಲಿ ಹೊಡೆದಾಡುವಂಥದ್ದು ಇವೆಲ್ಲವೂ ಪೂರ್ವಾರ್ಜಿತ ಕರ್ಮಾನುಸಾರವೇ ಹೊರತು ಈ ಜನ್ಮದ್ಯಾವುದೂ ಅಲ್ಲ. ಈ ಜನ್ಮದಲ್ಲಿ ಮಾಡುವಂಥದ್ದು ಪಾಸಿಟಿವ್ ಥಾಟ್ಸ್ ಓನ್ಲಿ. ಪಾಸಿಟಿವ್ ಥಾಟ್ಸ್ ಅಂದ್ರೆ ಆತ್ಮ ಯಾವತ್ತು ಶಾಶ್ವತವಾಗಿರೋದ್ರಿಂದ ಆ ಆತ್ಮ ಅನ್ನೋದು ಯಾವತ್ತಿದ್ರೂ ಸುತಃ ತಲಾಂತರದಲ್ಲೂ ಬದಲಾವಣೆ ಆದ್ರೂ ಸುತಃ ಪುನಃ ಜನ್ಮ ಅನ್ನೋದಿದೆ. ಇನ್ನೊಂದು ಅಂತರ್ಜಾತಿ ವಿವಾಹ ಅಂತೇಳಿ, ಅಂತರ್ಜಾತಿ ವಿವಾಹ ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ 21 ತಲೆಮಾರಿನ ಪೀಳಿಗೆಯ ಆ ಗುಣಧರ್ಮಗಳು ಆ DNA RNA ಬಂದಿರ್ತದೆ. ಹಾಗಾಗಿ ಈ ಅಂತರ್ಜಾತಿ ವಿವಾಹ ಅಂತ ಹೇಳಿದ್ರೆ 4 ತಲೆಮಾರಿನ ಹಿಂದವ್ರು ಮದುವೆ ಮಾಡಿಕೊಂಡ್ರೆ ಈ ತಲೆಮಾರಿನಲ್ಲಿ ಅಂತರ್ಜಾತಿ ವಿವಾಹ ಅನ್ನೋದು ಬರ್ತದೆ, ಅಥವಾ ಅನ್ಯ ಜಾತಿ ಅನ್ಯ ವರ್ಣದ ವಿವಾಹ ಆಗುತ್ತೆ. ಹಾಗಾಗಿ ಇನ್ನೊಂದು, ಯಾರಿಗೆ ತಂದೆ ತಾಯಿ ಬಾಲ್ಯದಿಂದನೂ ಶಾಸ್ತ್ರ ಸಂಪ್ರದಾಯ ಎಲ್ಲಾ ರೀತಿಯ ಜ್ಞಾನ ಬೋಧನೆ ಮಾಡಿದ್ರು ಸುತಃ ಋಣಾನು ಸಂಬಂಧ ಅನುಸಾರದಲ್ಲಿ ವಿವಾಹ ಆಗ್ಲೇಬೇಕಾಗತ್ತೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ಕುಟುಂಬದಲ್ಲಿ ಬಾಲ್ಯದಿಂದನೂ ಸರ್ವಶಾಸ್ತ್ರಗಳನ್ನು ಸಕಲ ಶಾಸ್ತ್ರಗಳನ್ನು ಮಗನಿಗೆ ಮತ್ತು ಮಗಳಿಗೆ ಎಲ್ಲಾ ರೀತಿಯ ಶಾಸ್ತ್ರಗಳನ್ನು ಕಲಿಸಿದ್ರು. ಆದ್ರೆ ಆ ಋಣಾನುಬಂಧ ಇರೋದ್ರಿಂದ ಆ ಹುಡುಗಿ ಬೇರೆಯವ್ರನ್ನ ಕಟ್ಕೊಂಡು ಹೋದ್ರು. ಅಲ್ಲಿ ತನಕ ಒಬ್ಬ ಹುಡುಗನ ಜೊತೆಗೂ ಮಾತಾಡ್ತಾ ಇರ್ಲಿಲ್ಲ. ಅಣ್ಣ ಇನ್ನೊಬ್ಳು ಹುಡುಗಿನ ಮದುವೆ ಮಾಡ್ಕೊಂಡು ಹೋದ. ಆದ್ರೆ ಈ ಮದುವೆ ಅನ್ನೋದಿದೆಯಲ್ಲ, ಇದು ಯಾವತ್ತಿದ್ರು ಸುತಃ ಅಂತರ್ಜಾತಿ ವಿವಾಹ ಅಂತ ಹೇಳಿದ್ರೆ 2 ಆತ್ಮಗಳ ಸಂಗಮದ ಸಂದೇಶವೇ ಈ ಅಂತರ್ಜಾತಿ ವಿವಾಹ ಅನ್ನೋದಾಗ್ತದೆ. ಹರಿ ಓಂ ಭಗವತಿ. ಓಕೆ, ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸರ್. ಅಶ್ವಿನಿ ಮೇಡಮ್ ಅವರೇ, ಈ ಕಾರ್ಯಕ್ರಮ ಮುಂದುವರಿಸಿ ಕ್ಲೈಮ್ಯಾಕ್ಸ್ ನಿಮ್ಮಿಂದಾನೆ ನಿಮ್ಮ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನ. ಥ್ಯಾಂಕ್ ಯು. ಏನೇನಿತ್ತಲ್ಲ ಹೇಳ್ಬಿಟ್ಟು ನಿಮ್ಗೆ. ಅಸ್ತು 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 ದೇವತೆ, ಅಶ್ವಿನಿ ದೇವತೆ ಅಸ್ತು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಓಕೆ, ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರ. ಗುರೂಜಿ ನಮಸ್ಕಾರ. ಇವತ್ತಿನ ಕ್ಲಾಸ್ ನಲ್ಲಿ ಏನೇನ್ ನಡೀತು ಅದನ್ನೆಲ್ಲ ನಾನು ಕೇಳಿಸ್ಕೊಂಡೆ. ಸ್ವಲ್ಪ ಮೌನದಲ್ಲಿದ್ದೆ, ಆದ್ರೂ ಕೂಡ ಇದನ್ನೆಲ್ಲ ಕೇಳಿಸ್ಕೊಂಡ್ರು ಹೇಳಲಿಲ್ಲ ಅಂತಂದ್ರೆ ನನ್ಗೆ ಕಾಯಿಲೆ ಬಂದ್ಬಿಡುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಮಾತಾಡ್ಬೇಕು ಅಂತ ಅನ್ನಿಸ್ತು, ಮಾತಾಡ್ತಾ ಇದ್ದೀನಿ. ಸ್ತ್ರೀ ತತ್ವ ಮತ್ತು ಪುರುಷ ತತ್ವ ಸಮತುಲ್ಯತ. ಮದ್ವೆ ಆದ್ಮೇಲೆ
ಇದು ಶುರುವಾಗುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಎಲ್ರೂ ಕೂಡ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಬೇಕು ಅಂತಂದ್ರೆ ಮತ್ತೆ ಮತ್ತೆ ಈಗ ಮೇಡಮ್ ಏನ್ ಕೊಡ್ತಾರೆ 4 ಸೆಷನ್ ಅದನ್ನ ನಾವು ಅಟೆಂಡ್ ಮಾಡ್ಬೇಕು ಅಂತ ಹೇಳ್ತಾ, ಹಾಗೆ ವಿಚ್ಛೇದನ ಯಾಕಾಗ್ತಿದೆ ಅಂತ ಚರ್ಚೆ ನಡೆದಾಗ, ಒಂದು ಹೆಣ್ಣಿಂದ ಬಾಳೋದು ಹೆಣ್ಣಿಂದ ಅಳಿಯೋದು ಹೆಣ್ಣಿಂದ ಅಂತ ನಾವು ಕೇಳಿದೀವಿ. ಒಂದು ಹೆಣ್ಣಿನ ಕೈಯಲ್ಲಿ ಎಲ್ಲನೂ ಅಡಗಿರುತ್ತೆ, ಎಲ್ಲನೂ ಸರಿದೂಗಿಸ್ಕೊಂಡು ಹೋಗುವಂತ ಶಕ್ತಿ ಆಕೆಯಲ್ಲಿರುತ್ತೆ. ಹಾಗಾಗಿ ಪ್ರತಿಯೊಬ್ರು ಹೆಣ್ಮಕ್ಳು ಈಗ ಇಲ್ಲಿವರೆಗೂ ಧ್ಯಾನ ಯಾರಿಗ್ ಗೊತ್ತಿಲ್ಲ, ನಮ್ಮ ಅವತಾರ್ ಫೌಂಡೇಶನ್ ಬಂದ್ಮೇಲೆ ಧ್ಯಾನ ಗೊತ್ತಾಗಿದೆ. ಅದನ್ನ ಅನುಸರಿಸ್ತಾ ಎಲ್ಲನ ಪಾಲನೆ ಮಾಡ್ಕೊಂಡು ಹೋದ್ರೆ ನಿಜಕ್ಕೂ ಕೂಡ ಸ್ವರ್ಗ ಜೀವನ ಸ್ವರ್ಗ ಸುಖ ಅಂತ ಹೇಳ್ಬೋದು. ಹಾಗೆ ಒಂದು ಹೆಣ್ಣಿಗೆ ತವ್ರ ಮನೆ ಆದಲ್ಲಿ ತವ್ರ ಮನೆಯಿಂದ ಏನ್ ಸಿಗ್ಬೇಕು ಅಂತಂದ್ರೆ, ಗಂಡನ ಮನೇಲಿ ಏನೇ ನಡೀಲಿ ಅದನ್ನ ಸಹಿಸ್ಕೊಂಡು ಹೋಗಮ್ಮ, ನಾಳೆ ದಿವಸ ನಿನ್ ಒಂದ್ ಒಳ್ಳೆ ಉತ್ತಮ ಜೀವನ ಇದೆ ಅಂತ ತಂದೆ ತಾಯಿ ಹೇಳಲೇಬೇಕು. ಅದನ್ನ ಬಿಟ್ಟು ರಾಂಗ್ ಗೈಡ್ ಮಾಡಿದ್ರೆ, ಈಗ ಬಸವರಾಜು ಸರ್ ಹೇಳಿದ್ರು ಆತರ ಆಗ್ಬಾರ್ದು ಅಂತಂದ್ರೆ ಹೆಣ್ಮಕ್ಳಿಗೆ ತುಂಬಾ ಸಂಸ್ಕಾರ ಕೊಡ್ಬೇಕು. ತವ್ರ ಮನೆಯಿಂದಲೇ ಅದು ಸಾಧ್ಯ ಆಗುತ್ತೆ. ಹಾಗೆ ನಮ್ ಗುರೂಜಿ ಹೇಳಿದ್ರು ಭೌತಿಕ ಅಮರತ್ವ. ಬರ್ತಡೇ ಅನ್ನೋದು ನಮ್ಮ, ಈಗ ನಾನು ಅವಾಗೆಲ್ಲ ಇದಕ್ ಬರೋ ಮುಂಚೆ ಇವತ್ತು ನನ್ ಬರ್ತಡೇ, ನಮ್ ತಮ್ಮನ್ ಬರ್ತಡೇ ಅಂತ ಹುಚ್ಚು ನನ್ಗೆ ಜಾಸ್ತಿ. ಆದ್ರೆ ನಮ್ ತಂದೆ ಅದಕ್ಕೆ ಹೊತ್ತು ಕೊಡ್ತಾನೆ ಇರ್ಲಿಲ್ಲ. ಅದೇನ್ ಬರ್ತಡೇ ಮಾಡ್ಕೊಂತೀರಾ ಏನದು ಅಂದ್ಬಿಟ್ಟು ಅವ್ರಗ ಕಂಡ್ರೇನೆ ಆಗಲ್ಲ, ಹೇಟ್ ಮಾಡ್ತಿದ್ರು. ನಾನು ಅದಕ್ಕೆ ನಮ್ ತಂದೆ ಹೇಟ್ ಮಾಡ್ತಿದ್ದೆ, ಇದೇನ್ ಬರ್ತಡೇ ಆಚರಿಸ್ಕೊಳಲ್ವಲ್ಲ ಏನಪ್ಪ ಇವ್ರು ಅನ್ಕೊಂಡೆ. ಆದ್ರೆ ನಮ್ ತಂದೆ ನಂಗೆ ತುಂಬಾ ಇಷ್ಟ. ಅವ್ರ ನಂತರ ನಮ್ಮ ರಂಗನಾಥ್ ಗುರುಗಳು ನಂಗೆ ತುಂಬಾ ಇಷ್ಟ. ಯಾಕೆಂದ್ರೆ ಸತ್ಯವಾದ ಮಾತುಗಳು, ನನ್ನ ಮನಸ್ಸಿಗೆ ನಾಟುವಂತ ಮಾತುಗಳು ನಮ್ ತಂದೆ. ಹಾಗಾಗಿ ಮಹಾವತಾರ್ ಫೌಂಡೇಶನ್ ಅಲ್ಲಿ ನಾನು ಇಷ್ಟು ದಿನಗಳು ಉಳ್ದಿದ್ದೀನಿ ಅಂತಂದ್ರೆ ಇಲ್ಲಿ ಸಿಗುತ್ತಾ ಇರುವಂತಹ ಸತ್ಯ ಜ್ಞಾನ ಎಲ್ಲವೂ ಕೂಡ ನಮ್ಮ ಮನಸ್ಸಿಗೆ ನಾಡ್ತಾ ಇದೆ. ಯಾರು ಕೂಡ ಇಲ್ಲಿಂದ ಬಿಟ್ಟೋಗೋ ಮಾತೇ ಇಲ್ಲ. ನಮ್ಮ ಗುರುಗಳ ಮಾತಂತೂ ನಾನು ಎಲ್ಲಾನು ಇಷ್ಟ. ಆದ್ರೆ ನಮ್ ಗುರುಗಳ ಮಾತು ಅಂತ ಬಂದಾಗ ನಾನು ಕಿವಿ ಜೊತೆ ಮನಸ್ಸು ಕೊಟ್ಕೊಂಡು ಕೇಳ್ತೀನಿ. ಇಷ್ಟ ಹೇಳ್ತಾ ಗುರುಜಿ ಕಾರ್ಯಕ್ರಮ ಸಂಪನ್ನ ಮಾಡೋಣ.